ಬಂಧುಗಳೇ, ಈಗ ಉಭಯ ಕುಶಲೋಪರಿ ಮತ್ತು ನಮಸ್ಕಾರಗಳನ್ನು ಮಾಡಿದಾರಲ್ಲ, ಅವರು ನಮ್ಮ ನೆಚ್ಚಿನ, ನಮ್ಮ ಪ್ರೀತಿಯ, ನಮ್ಮ ಒಂದು ಪೂಜ್ಯ ಗುರುಗಳಾದ MG ನ್ಯಾಮಗೊಂಡ ಗುರುಗಳು. ಅವರು ರೋಣಿಹಾಳದಿಂದ ನಮ್ಮ ಚಂಡಕಿ ಬಂಧುಗಳ ಒಂದು ಮದುವೆ ಸಮಾರಂಭಕ್ಕೆ ಶುಭ ಆಶೀರ್ವಾದ ನೀಡಲು ಬಂದಿರುತ್ತಾರೆ. ಅದು ನಮ್ಮ ಊರಿಗೆ, ನಮ್ಮ ಬೊರ್ಲಟ್ಟಿ ಗ್ರಾಮಕ್ಕೆ ತುಂಬ ಹೆಮ್ಮೆಯ. ಇಲ್ಲಿ ಸಿಗ್ತಾ ಇರುವವರು ವಿಜಯ್ ಕುಮಾರ್ ಕುಮಠಳ್ಳಿ ಅವರು ಕಾಣಿಸ್ಕೊಂಡ್ರು. ಈಗ ನಮ್ಮ ಪ್ರೀತಿಯ ಅಳಿಯ ಮಹಂತೇಶ್ ವಿಠ್ಠಲ್ ಚಂಡಕಿ ಅವರು ಕಾಣಿಸ್ಕೊಂಡ್ರು. ಈಗ ಅದರೊತ್ತಿಗೆ ಮತ್ತು ನಮ್ಮ ಎಳ್ಳೂರು ಬಂಧುಗಳಾದ ಸನ್ಮಾನ್ಯ ಬಸವರಾಜ್ ಮುರುಗಪ್ಪ ಎಳ್ಳೂರು ಅವರು ಕೂಡ ಅಲ್ಲಿ ಕಾಣಿಸ್ಕೊಂಡ್ರು. ಈಗ ಸನ್ಮಾನ್ಯರಾದ ನಮ್ಮೂರಿನ ಹಳಬರು ಮತ್ತು ಸನ್ಮಾನ್ಯರಾದ ಮುಬಾರಕ್ ಮೌಲಾ ಸಾಹೇಬರು ಸಣ್ಣದೇವರು ಕಾಣಿಸ್ಕೊಂಡ್ರು. ಇಲ್ಲಿ ನಮ್ಮ ಅಡೋಲ್ಟಿ ಬಸಪ್ಪ ಮಾಮ ಕಾಣಿಸ್ಕೊಂಡ್ರು. ಈಗ ಮತ್ತೆ ನಮ್ಮ ವಿಜಯ್ ಕುಮಾರ್ ಕುಮಠಳ್ಳಿ ಅವರು ಮತ್ತೆ ಕಾಣಿಸ್ಕೊಳ್ತಾ ಇದ್ದಾರೆ, ನಮ್ಮ ಊರಿನ ಹಳಬರು. ಆದರೆ ಸನ್ಮಾನ್ಯರಾದ ಹಸನ್ ಸಾಬ್, ರಹಿಮಾನ್ ಸಾಬ್ ಸಣ್ಣದೇವರೊಟ್ಟಿಗೆ ಒಂದು ತಮ್ಮ ಪ್ರೀತಿಯನ್ನು ಹಂಚಿಕೊಳ್ತಿದ್ದಾರೆ. ಈಗ ನಮ್ಮ ಸನ್ಮಾನ್ಯರಾದ ನಮ್ಮ ಅಳಿಯಂದರಾದ ಸನ್ಮಾನ್ಯ ಬಸಪ್ಪ ಮುರುಗಪ್ಪ ಎಳ್ಳೂರು ಅವರು ಕಾಣಿಸ್ಕೊಂಡ್ರು. ಈಗ ನೋಡ್ರಿ, ನಮ್ಮ ಈಗ ಮದುವೆ ನಡೀತಾ ಇರುವವರು ತುಂಬ ಅಗದಿ ಯುವಕರು. ಸತೀಶ್ ಕುಮಾರ್, ಸನ್ಮಾನ್ಯರಾದ ಸತೀಶ್ ಕುಮಾರ್ ರಾಮಪ್ಪ ಚಂಡ್ಕಿ ಅವರು ತಮ್ಮ ಒಂದು ಪ್ರೀ ವೆಡ್ಡಿಂಗ್ ಶೂಟಿಂಗ್ದಲ್ಲಿ ಕಾಣಿಸ್ಕೊಂಡಿದ್ದು, ಫೋಟೋದಲ್ಲಿ ಕಾಣಿಸ್ಕೊಂಡ್ರು. ಈಗ ನಮ್ಮ ಶಂಭೋಲಿಂಗ ಸ್ವಾಮಿಗಳು ಅವರು ಕೂಡ ಇಲ್ಲಿ ಕಾಣಿಸ್ಕೊಂಡಿದ್ರು. ಈಗ ನಮ್ಮ ಸೋದರಳಿಯರಾದ ಸನ್ಮಾನ್ಯರಾದ ಮುರುಗಪ್ಪ ರಾಮಪ್ಪ ಚಂಡ್ಕಿ ಅವರು ಕಾಣಿಸ್ಕೊಂಡ್ರು ಒಂದು ವಿಶೇಷವಾದ ಗೆಟಪ್ನಲ್ಲಿ. ಅವರು ಯಾವತ್ತೂ ರಾಜಕೀಯ ಒಂದು ಗೆಟಪ್ನಲ್ಲಿ ಇರ್ತಾರೆ. ಈಗ ನಾವು ವೇದಿಕೆ ಹತ್ತಿರ ಬಂದಿರ್ತೇವೆ. ವೇದಿಕೆ ಮೇಲಿರುವ ನವ ದಂಪತಿ ಇದೀಗ ಅಕ್ಷತಾರೋಪಣ ಮಾಡಿಕೊಂಡು ನವ ದಂಪತಿಗಳಾಗಿರುವ ಚಂಡಕಿ ಬಂಧುಗಳ ಒಂದು ಪ್ರೀತಿಯ ಸುಪುತ್ರರಾದ ಸನ್ಮಾನ್ಯರಾದ ಸತೀಶ್ ರಾಮಪ್ಪ ಚಂಡಕಿ ಇವರ ದ್ವಿತೀಯ ಸುಪುತ್ರರಾದ ಸನ್ಮಾನ್ಯ ಸತೀಶ್ ಇವರ ಜೊತೆ ಕುಂಕುಮ ಸೌಭಾಗ್ಯವತಿ ತಾಯಿ ನೀಲಾಂಬರಿಯವರು ಇದೀಗ ಜೊತೆಯಾಗಿ ವಿವಾಹವನ್ನು ಎಲ್ಲ ಗುರು ಹಿರಿಯರ ಮತ್ತು ನಮ್ಮ ಊರಿನ ಗೌಡರು, ಹಳಬರು ಮತ್ತು ಊರಿನ ಮಣ್ಕಾರಿಗಳು ಮತ್ತು ಸ್ವಾಮಿಗಳ ಒಂದು ಆಶೀರ್ವಾದದ ಮೇಲೆ ಅಕ್ಷತಾರೋಪಣವನ್ನು ಜಗುಲಿ ಮೇಲೆ ಮಾಡಿಕೊಂಡು, ಈಗ ಜಗುಲಿ ಮೇಲಿನ ಎಲ್ಲ ಮುಕ್ಕೋಟಿ ದೇವತೆಗಳಿಗೆ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ಪಡೆದುಕೊಂಡು ಈಗ ಅಲ್ಲಿ ಅಕ್ಷತಾರೋಪಣ ಮಾಡಿಕೊಂಡು ಈಗ ವೇದಿಕೆ ಮೇಲೆ ಅವರು ಅಕ್ಷತಾರೋಪಣ ಮಾಡಿಕೊಂಡು ಇದೀಗ ತಮ್ಮ ಬಂಧು ಬಾಂಧವರಿಂದ ಗಿಫ್ಟ್ಗಳನ್ನು ಸ್ವೀಕರಿಸುತ್ತಿದ್ದಾರೆ. ಇಬ್ಬರು ನವ ದಂಪತಿಗಳು ಅವರು ಈಗ ನವ ದಂಪತಿಗಳಾಗಿ ಮಾರ್ಪಟ್ಟಿರುವುದರಿಂದ ಅವರಿಗೆ ಇಬ್ಬರು ಗಂಡ ಹೆಂಡತಿ ಅನ್ನಲು ಒಂದು ಸೌಭಾಗ್ಯ ಸಮಯ ಕೂಡಿ ಬಂದಿದೆ. ಅವರಿಬ್ಬರು ದಂಪತಿಗಳು ಅಂದರೆ 7 ಜನ್ಮಗಳವರೆಗೆ ಅವರ ದಾಂಪತ್ಯ ಮುಂದುವರಿಯಲಿ ಅಂಥೇಳಿ ಅತಿ ಸ್ನೇಹಿತರು, ಬಂಧು ಬಾಂಧವರು ಬಂದು ಗಿಫ್ಟ್ ನೀಡಿ ಅವರಿಗೆ ಶುಭ ಆಶೀರ್ವಾದ ನೀಡುತ್ತಿದ್ದಾರೆ. ಇಬ್ಬರು ದಂಪತಿಗಳು ಅತಿ ಖುಷಿಯಿಂದ, ಹರ್ಷದಿಂದ ಅವರನ್ನು ಬೀಳ್ಕೊಡ್ತಿದ್ದಾರೆ. ಈಗ ವೇದಿಕೆ ಖಾಲಿ ಆಗುತ್ತಿದ್ದಂತೆ ಮತ್ತೆ ಗಿಫ್ಟ್ಗಳೊಂದಿಗೆ ಬರ್ತಾ ಇದ್ದಾರೆ ಸ್ನೇಹಿತರು, ಬಂಧು ಬಾಂಧವರು. ಸಾಕಷ್ಟು ಬಂಧು ಬಾಂಧವರು ಬಂದು ಇಲ್ಲಿ ಗಿಫ್ಟ್ಗಳನ್ನು ನೀಡಿ ಅವರೊಂದಿಗೆ ಉಭಯ ಕುಶಲೋಪರಿ ಹಂಚಿಕೊಂಡು ಮದುವೆ ಒಂದು ಸಂಭ್ರಮದ ಸಂತೋಷವನ್ನು ಅನುಭವಿಸುತ್ತಿದ್ದಾರೆ. ತಾಯಿ ಸೌಭಾಗ್ಯವತಿ ನೀಲಾಂಬರಿ ಮತ್ತು ಸನ್ಮಾನ್ಯರಾದ ಸತೀಶ್ ರಾಮಪ್ಪ ಚಂಡ್ಕಿ ಅವರು ಜೊತೆಯಾಗಿ ಅಕ್ಷತಾರೋಪಣವನ್ನು ಮಾಡಿಕೊಂಡು ತಮ್ಮ ಒಂದು ಹರ್ಷವನ್ನು, ಒಂದು ಸಂಭ್ರಮವನ್ನು ಅನುಭವಿಸುತ್ತಿದ್ದಾರೆ ಗುರು ಹಿರಿಯರೊಂದಿಗೆ. ಇಲ್ಲಿ ನಮಗೆ ಕಾಣಿಸ್ತಾ ಇರುವವರು ಅಲ್ಲಿ ದೊಡ್ಡ ಪಟಗ ಸುಟ್ಟುಕೊಂಡು ಈ ಚಂಡಕಿ ಬಂಧುಗಳ ನೆರೆಹೊರೆಯವರಾದ ಸನ್ಮಾನ್ಯರಾದ ಲಕ್ಷ್ಮಣ್ ಬಸಪ್ಪ ಕೋತೆಯವರು ನೋಡ್ರಿ ಹ್ಯಾಂಗೆ ಪೇಟ ಸುತ್ತಾರ್ರಿ. ನಮ್ಮ ಮೈಸೂರು ಮಹಾರಾಜರ ರಂಗ್ ಕಾಣಕತ್ಯಾರ. ಅವರು ಮೀಸೆ ಹೆಂಗೆ ಬಿಟ್ಟಾರ, ಮೀಸೆ ಅಂದರೆ ಅಗದಿ ಒಂದು ಆಗಿನ ಹಿರಿಯರಾದಂಥ ಸನ್ಮಾನ್ಯ ಲಕ್ಷ್ಮಣ್ ಬಸಪ್ಪ ಕೋತವರು ತುಂಬ ಒಂದು ತಮ್ಮ ಪೇಟವನ್ನು ಧರಿಸಿಕೊಂಡು ಈ ಮದುವೆ ಸಂಭ್ರಮದಲ್ಲಿ ಒಂದು ಸುಂದರವಾಗಿ ವಿಜೃಂಭಣೆಯಿಂದ ಕಾಣಿಸಿಕೊಂಡರು. ಅದರ ಪಕ್ಕದಲ್ಲೇ ಸನ್ಮಾನ್ಯರಾದ
ವಿಠ್ಠಲ್ ಕೆಂಚಪ್ಪ ಚಂಡ್ಕೆ ಅವರು, ಅಂದರೆ ಈಗ ಮದುವೆ ನಡೀತಾ ಇದೆಯಲ್ಲ, ಸನ್ಮಾನ್ಯರಾದ ಸತೀಶ್ ಕುಮಾರ್ ಅವರ ಚಿಕ್ಕಪ್ಪ ಅವರು ಕೂಡ ಇಲ್ಲಿ ಕಾಣಿಸ್ಕೊಂಡ್ರು. ಈಗ ತಾಯಿ ಚಿ ಕುಂಕುಮ ಸೌಭಾಗ್ಯವತಿ ನೀಲಾಂಬರಿ ಮತ್ತು ಚಿರಂಜೀವಿ ಸತೀಶ್ ಕುಮಾರ್ ಇವರು ಜೊತೆಯಾಗಿ ಅಕ್ಷತಾರೋಪಣವನ್ನು ಮಾಡಿಕೊಂಡು ನವ ದಂಪತಿಗಳಾಗಿ ಮಾರ್ಪಟ್ಟಿದ್ದಾರೆ. ಇಂದಿನಿಂದ ಅವರು ತಾಯಿ ಚಿ ಕುಂಕುಮ ಸೌಭಾಗ್ಯವತಿ ನೀಲಾಂಬರಿಯ ಹೆಸರಿನ ಮುಂದೆ ತಮ್ಮ ಯಜಮಾನರು ಚಿರಂಜೀವಿ ಸತೀಶ್ ರಾಮಪ್ಪ ಚಂಡ್ಕೆ ಅವರ ಹೆಸರು ಕೂಡ ಜೊತೆಯಾಗಿ ಅದು ಮಾರ್ಪಟ್ಟಿರುತ್ತದೆ. ಅದಕ್ಕಾಗಿ ಇಂದು ಚಿ ಕುಂಕುಮ ಸೌಭಾಗ್ಯವತಿ ನೀಲಾಂಬರಿ ಸತೀಶ್ ಚಂಡ್ಕೆ ಅವರು ಈಗ ತಮ್ಮ ಎಲ್ಲ ಆಶೀರ್ವಾದ ನೀಡುವ ಎಲ್ಲ ಬಂಧುಗಳೊಂದಿಗೆ ಸಹಕರಿಸ್ತಿದ್ದಾರೆ. ಈಗ ನೋಡ್ರಿ, ನಮ್ಮ ಪಾರ್ತನಹಳ್ಳಿಯ ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ಪಾರ್ತನಹಳ್ಳಿ ಸಾಹೇಬರು ನಮಗೆ ಕಾಣಿಸಿಕೊಂಡರು. ಅವರೊಂದಿಗೆ ನಮ್ಮೂರಿನ ಕಲಾವಿದರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರ್ತಾರೆ. ಯಾವತ್ತೂ ಅವರು ಸುಂದರವಾದ ನಾಟಕಗಳನ್ನು ಅಭಿನಯಿಸುತ್ತಾರೆ. ಅಂಥವರು ಈಗ ಸನ್ಮಾನ್ಯರಾದ ಶ್ರೀಧರ್ ಗುರುಲಿಂಗಪ್ಪ ಹಾರುಗೆರೆ ಅವರು ಈಗ ಕಾಣಿಸ್ಕೊಂಡಿರ್ತಾ ಇದ್ದಾರೆ. ಹಾಗೆಯೇ ಸನ್ಮಾನ್ಯರಾದ ಶ್ರೀಧರ್ ಗುರುಲಿಂಗಪ್ಪ ಹಾರುಗೆರೆಯವರು ನಮ್ಮ ಪಾರ್ತನಹಳ್ಳಿ ಕ್ಲಾಸ್ 1 ಕಾಂಟ್ರಾಕ್ಟರ್ ಜೊತೆ ಕಾಣಿಸ್ಕೊಂಡ್ರು. ಈಗ ನೋಡ್ರಿ, ನಮ್ಮ ಪ್ರೀತಿಯ ಗ್ರಾಮ ಪಂಚಾಯಿತಿಯ ಮಾಜಿ ಚೇರ್ಮನ್ರಾದ ರಾಜ್ಕುಮಾರ್ ಬಸಪ್ಪ ಪೂಜಾರಿ ಅವರು ಕಾಣಿಸ್ಕೊಂಡ್ರು. ಸನ್ಮಾನ್ಯರಾದ ಮುಬಾರಕ್ ಮೌಲ ಸಾಹೇಬರು ಸಣದಿಯವರು ಕೂಡ ಕಾಣಿಸ್ಕೊಂಡ್ರು. ಈಗ ಈ ಮದುವೆ ಸಮಾರಂಭದಲ್ಲಿ ಸಾಕಷ್ಟು ತಮ್ಮ ಬಂಧು ಬಾಂಧವರು ಆಗಮಿಸಿದ್ದಾರೆ. ಅಲ್ಲಿ ಗಿಫ್ಟ್ಗಳ ಮೇಲೆ ಗಿಫ್ಟ್ ನೋಡ್ರಿ, ಗಿಫ್ಟ್ ಕೊಡ್ಲಾಕ ಕ್ಯೂ ನಿಂತಾರ್ರಿ. ಸೊ ಅವ್ರಿಗೆ ವೇದಿಕೆ ಮೇಲೆ ಈಗಾಗಲೇ ಅಕ್ಷತಾರೋಪಣ ಮಾಡಿ ನಮ್ಮ ಬಂಧು ಬಾಂಧವರು ಅಥಣಿಯಿಂದ ಬಂದಿರ್ತಾರೆ. ರವಿ ಹುಲಗಬಾಳಿ ಅವರು ಕೂಡ ಅಲ್ಲಿ ಕಾಣಿಸ್ಕೊಂಡ್ರು. ನಮ್ಮ ಸನ್ಮಾನ್ಯ ಮುರುಗಪ್ಪ ಹನುಮಂತ ಕೋತ್ ಅವರು ಕೂಡ ಕಾಣಿಸ್ಕೊಂಡ್ರು. ಇಲ್ಲಿ ನಮ್ಮ ಕಿತ್ತೂರು ಬಂಧುಗಳು ಕಾಣಿಸ್ಕೊಂಡ್ರು. ಅಲ್ಲಿ ಈಗ ವೇದಿಕೆಯ ಮೇಲೆ ಸಾಕಷ್ಟು ಜನರು ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ನಮ್ಮ ಸನ್ಮಾನ್ಯರಾದ ಡಾಕ್ಟರ್ ಮಹಾಂತೇಶ್ ಸದಾಶಿವ್ ಕೋತ್ ಅವರು ಕೂಡ ಇಲ್ಲಿ ತಮ್ಮ ಗಿಫ್ಟ್ಗಳನ್ನು ನೀಡಿ ಶುಭ ಆಶೀರ್ವಾದ ನೀಡಿ ಅವರಿಗೆ ಅತಿ ಒಂದು ಕಂಗ್ರ್ಯಾಚುಲೇಷನ್, ತಮ್ಮ ಮದುವೆ 7 ಜನ್ಮಗಳವರೆಗೆ ನಿಮ್ಮ ದಾಂಪತ್ಯ ಮುಂದುವರಿಯಲಿ ಎಂದು ಆ ಪರಮಾತ್ಮನಲ್ಲಿ ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ. 7 ಜನ್ಮಗಳವರೆಗೆ ತಮ್ಮ ದಾಂಪತ್ಯ ಮುಂದುವರಿಯಲಿ ಎಂದು ಪರಮಾತ್ಮನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಅಂಥೇಳಿ ಅವರು ಥ್ಯಾಂಕ್ಸ್ ಕೊಟ್ಟು ಒಂದು ಶುಭ ಆಶೀರ್ವಾದ ನೀಡಿ ಅವರು ಈಗ ಸರಿದರೆ ಮತ್ತೆ ಜನರು ನೋಡಿ, ಈಗ ನಮ್ಮ ರವಿ ಹುಲಗಬಾಳಿಯವರು ಹೇಗೆ ಕೈ ಮಾಡಿ ತಮ್ಮ ಬಾಂಧವರನ್ನು ವೇದಿಕೆ ಹತ್ತಿರ ಕರೆದು ಗಿಫ್ಟ್ಗಳ ಮೇಲೆ ಗಿಫ್ಟ್ ಕೊಡ್ತಾ ಇದ್ದಾರೆ. ಅಂದರೆ ನಮ್ಮ ಸನ್ಮಾನ್ಯರಾದ ಸತೀಶ್ ರಾಮಪ್ಪ ಚಂಡ್ಕೆ ಅವರು ಅಷ್ಟೊಂದು ಗೆಳೆಯರ ಬಳಗವನ್ನು ಗೆಳೆಯರ ಫ್ರೆಂಡ್ ಸರ್ಕಲ್ ತುಂಬ ದೊಡ್ಡದಾಗಿರೋದ್ರಿಂದ ಎಷ್ಟು ಗಿಫ್ಟ್ ಕೊಟ್ರಪ್ಪ ಅಂದ್ರೆ ಅದೇನು ನೋಡೋಕ್ರಿ ಇನ್ನೂ ಭಾಳ ಗಿಫ್ಟ್ ಕೊಡ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಜನರು ಕಾಣಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ನಮ್ಮ ತಂಗಿ ಲಕ್ಷ್ಮೀ ತಾಯಿ ಮುರುಗಪ್ಪ ಕೋತಿಯವರು ಕೂಡ ಗಿಫ್ಟ್ ಕೊಟ್ಟು ಶುಭ ಆಶೀರ್ವಾದ ನೀಡಿ ಅವರು ತೆರಳಿದರು. ಈಗ ನೋಡಿ ಗಿಫ್ಟ್ ಕೊಡ್ತಾ ಇದ್ದಾರೆ. ನಮ್ಮ ತಂಗಿ ನಮ್ಮ ತಂಗಿ ಲಕ್ಷ್ಮೀ ಮುರುಗಪ್ಪ ಕೋತಿಯವರು ಕೂಡ ತಮ್ಮ ಮಗಳೊಂದಿಗೆ ಗಿಫ್ಟ್ ನೀಡಿ ಆ ಒಂದು ನವ ದಂಪತಿಗಳಿಗೆ ಶುಭ ಆಶೀರ್ವಾದವನ್ನು ನೀಡಿದರು. ಆ ಶುಭ ಆಶೀರ್ವಾದ ಪಡೆದುಕೊಂಡು ಅವ್ರಿಗೆ ವಿಶ್ ಮಾಡಿ ಅವರು ತೆರಳಿದರು. ಈಗ ಮತ್ತೆ ನೋಡಿ, ಇಲ್ಲಿ ಗಿಫ್ಟ್ಗಳ ಮೇಲೆ ಗಿಫ್ಟ್ ಕೊಡ್ತಾ ಇದ್ದಾರೆ. ಸನ್ಮಾನ್ಯರಾದ ಸತೀಶ್ ರಾಮಪ್ಪ ಚಂಡ್ಕಿಯವರ ಫ್ರೆಂಡ್ ಸರ್ಕಲ್ ಭಾಳಷ್ಟು ಇರುವುದರಿಂದ ಇಲ್ಲಿ ಗಿಫ್ಟ್ಗಳ ಮೇಲೆ ಗಿಫ್ಟ್ ಕೊಡ್ತಾ ಇದ್ದಾರೆ. ಹಾಗೆ ಇವತ್ತು ನವ ದಂಪತಿಗಳು ಅಂದರೆ ತಾಯಿ ಚಿ ಕುಂಕುಮ ಸೌಭಾಗ್ಯವತಿ ತಾಯಿ ನೀಲಾಂಬರಿ ಸತೀಶ್ ಚಂಡ್ಕಿ ಅಂದರೆ ಇವತ್ತಿನಿಂದ ಅಕ್ಷತಾರೋಪಣವಾದ ಒಂದು ಕ್ಷಣದಿಂದ ಆ ಒಂದು ತಂಗಿ ಚಿ ಕುಂಕುಮ ಸೌಭಾಗ್ಯವತಿ ತಾಯಿ ನೀಲಾಂಬರಿಯ ಸತೀಶ್ ಚಂಡ್ಕಿಯಾಗಿ ಮಾರ್ಪಟ್ಟರು. ಅಂದರೆ ಇವತ್ತಿನಿಂದ ಚಿ ಕುಂಕುಮ ಸೌಭಾಗ್ಯವತಿ ನೀಲಾಂಬರಿ ಸತೀಶ್
ಚಂಡ್ಕಿ ಇವರು ವಿವಾಹ ನವ ದಂಪತಿಗಳಾಗಿ ಇವತ್ತು ತಮ್ಮ ಜೀವನವನ್ನು ಜೊತೆಯಾಗಿ ಏಳು ಜನ್ಮಗಳವರೆಗೆ ಅವರ ದಾಂಪತ್ಯವನ್ನು ಮುಂದುವರಿಸಲು ಅವರು ಸನ್ನದ್ಧರಾಗಿದ್ದಾರೆ. ಆ ಪರಮಾತ್ಮನಲ್ಲಿ ನಾವು ಕೂಡ ಒಂದು ಪ್ರೀತಿಯಿಂದ ಈಗ ಎಲ್ಲ ಬಂಧು ಬಾಂಧವರು ವೇದಿಕೆ ಏರಿ ಗಿಫ್ಟ್ಗಳನ್ನು ನೀಡುತ್ತಿದ್ದಾರೆ. ನವ ದಂಪತಿಗಳಿಗೆ ಶುಭ ಆಶೀರ್ವಾದ ನೀಡುತ್ತಿದ್ದಾರೆ. ಗಿಫ್ಟ್ಗಳ ಮೇಲೆ ಗಿಫ್ಟ್. ಅಯ್ಯೋ, ಗಿಫ್ಟ್ ಅಂದರೆ ಏನು ರೀ, ಅದು ಒಂದು ಲಾರಿ ತುಂಬುವಷ್ಟು ಗಿಫ್ಟ್ಗಳು ಇಲ್ಲಿ ಬರ್ತಾಯಿವೆ. ಹಿಂದೆ ಹಿಡಿಸಲಾರದಷ್ಟು ಗಿಫ್ಟ್ಗಳನ್ನು ಇಟ್ಟಿರ್ತಾರೆ. ಅಲ್ಲಿ ನೋಡಿ, ಈಗ ನಮ್ಮ ಸನ್ಮಾನ್ಯರಾದ ಪ್ರೊಫೆಸರ್ ಮಹೇಶ್ ವಿಠ್ಠಲ್ ಚಂಡ್ಕಿ ಅವರು ತಮ್ಮ ಗೆಳೆಯರ ವೃಂದ, ಶಿಕ್ಷಕರ ವೃಂದ ಮತ್ತು ಅವರೊಂದಿಗೆ ಅವರು ಈಗ ವೇದಿಕೆ ಮೇಲೆ ಸಾಕಷ್ಟು ಒಂದು ಸಹಕರಿಸ್ತಿದ್ದಾರೆ. ವೇದಿಕೆ ಮೇಲೆ ಇರುವವರು ಮತ್ತು ಕೆಳಗೆ ಇಳಿಯುವವರಿಗೆ ಒಂದು ನಿರ್ದೇಶನ ಮಾಡುತ್ತಿದ್ದಾರೆ. ಅಲ್ಲಿ ಸಾಕಷ್ಟು ಜನರು ಕ್ಯೂ ಇಲ್ಲದೆ ಜೋರಾಗಿ ವೇದಿಕೆಗೆ ಸಿಗಲಾರದಷ್ಟು ಜನರು ಒಮ್ಮೆಲೇ ಹತ್ತಿದಾಗ ಅವರನ್ನು ತಡೆ ಹಿಡಿದು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದಾರೆ. ಈಗ ನೋಡ್ರಿ, ಸನ್ಮಾನ್ಯರಾದ ಇಲ್ಲಿ ನಮ್ಮ ಜಗಜ್ಯೋತಿ ಬಸವಣ್ಣನವರ ಒಂದು ಮಹತ್ತರವಾದ ಒಂದು ಫೋಟೋ ನೀಡ್ತಾ ಇದ್ದಾರೆ. ಸನ್ಮಾನ್ಯರಾದ ರಾಜ್ಕುಮಾರ್, ನಮ್ಮ ಕಟಗೇರಿಯ ಮಾಜಿ ಗ್ರಾಮ ಪಂಚಾಯಿತಿ ಚೇರ್ಮನ್ರಾದ ಸನ್ಮಾನ್ಯರಾದ ರಾಜ್ಕುಮಾರ್ ಬಸಪ್ಪ ಪೂಜಾರಿಯವರು ತಮ್ಮ ಇಬ್ಬರು ದಂಪತಿಗಳು ಕೂಡಿ ಇವರಿಗೆ ಇಬ್ಬರು ನವ ದಂಪತಿಗಳಿಗೆ ಒಂದು ಗಿಫ್ಟ್ ನೀಡಿ ಆಶೀರ್ವಾದ ಮಾಡುತ್ತಿದ್ದಾರೆ. ಅದು ಭವ್ಯವಾದ ನಮ್ಮ ಜಗಜ್ಯೋತಿ ಬಸವೇಶ್ವರರ ಒಂದು ದೊಡ್ಡ ಫೋಟೋ ಆಗಿರುತ್ತದೆ. ಇದರಲ್ಲಿ ಪಾಲ್ಗೊಂಡಿರುವವರು ಸನ್ಮಾನ್ಯರಾದ ಸದಾಶಿವ ಮುರುಗಪ್ಪ ಕೋತ್, ಸನ್ಮಾನ್ಯರಾದ ಮುಬಾರಕ್ ಮೌಲಸಾಹೇಬರು ಸಣದಿ, ಸನ್ಮಾನ್ಯರಾದ ನಮ್ಮ ಆನಂದ್ ಭೀಮಪ್ಪ ಕೋತ್, ಸನ್ಮಾನ್ಯರಾದ ನಮ್ಮ ಪಾರ್ತನಹಳ್ಳಿ ಸಾಹೇಬರು, ಪಾರ್ತನಹಳ್ಳಿ ಕಾಂಟ್ರಾಕ್ಟರ್ ಕೂಡ ಅಲ್ಲಿ ವೇದಿಕೆ ಮೇಲೆ ಹತ್ತಿದ್ದಾರೆ. ಈ ಕಡೆ ಬಾಜುಕ ಸನ್ಮಾನ್ಯರಾದ ಮಾಜಿ ನಮ್ಮ ಕಟಗೇರಿಯ ಗ್ರಾಮ ಪಂಚಾಯಿತಿಯ ಚೇರ್ಮನ್ರು ರಾಜ್ಕುಮಾರ್ ಬಸಪ್ಪ ಪೂಜಾರಿ ಅವರು. ಅದರ ಪಕ್ಕದಲ್ಲೇ ಇರುವವರು ಸನ್ಮಾನ್ಯರಾದ ಶ್ರೀಧರ್ ಗುರುಲಿಂಗಪ್ಪ ಹಾರುಗೇರಿ ಅವರು ಕೂಡ ಈ ಒಂದು ಗಿಫ್ಟ್ ಕೊಡಲು ಎಲ್ಲರೂ ಕೂಡ ಭಾಗವಹಿಸಿ ಗಿಫ್ಟ್ ನೀಡಿದರು, ಶುಭ ಆಶೀರ್ವಾದ ನೀಡಿದರು. ನವ ದಂಪತಿಗಳಿಗೆ 7 ಜನ್ಮಗಳವರೆಗೆ ನಿಮ್ಮ ದಾಂಪತ್ಯ ಮುಂದುವರಿಯಲು ನಾವು ಆ ಪರಮಾತ್ಮನಲ್ಲಿ ಪ್ರಾರ್ಥಿಸಿಕೊಂಡಿದ್ದೇವೆ ಎಂದು ಶುಭ ಆಶೀರ್ವಾದ ನೀಡಿದರು. ಥ್ಯಾಂಕ್ಸ್ ಕೊಟ್ಟರು, ವಿಶ್ ಮಾಡಿದರು. ಅವರಿಗೆ 7 ಜನ್ಮಗಳವರೆಗೆ ನಿಮ್ಮ ದಾಂಪತ್ಯ ಗಟ್ಟಿಯಾಗಿ ಮುಂದುವರಿಯುತ್ತದೆ ಅಂತ ಭರವಸೆಯಿಂದ ಅವರಿಗೆ ಶುಭ ಆಶೀರ್ವಾದ ನೀಡಿ ಆ ಪರಮಾತ್ಮನಲ್ಲಿ ಒಂದು ಪ್ರಾರ್ಥನೆಯನ್ನು ಕೂಡ ಮಾಡಿದರು. ಈಗ ನೋಡಿ, ಸಾಕಷ್ಟು ಜನರ ವೇದಿಕೆ ಹತ್ತಿರ ಬರ್ತಾ ಇದ್ದಾರೆ ತಾಯಂದರು. ಈಗ ನೋಡಿ, ನಮ್ಮ ತಂಗಿ ಪಕ್ಕದಲ್ಲಿ ಬಂದು ಅವ್ರು ಗಿಫ್ಟ್ ಕೊಳ್ಳಲು ಹವಣಿಸ್ತಿದ್ದಾರೆ ಮತ್ತು ಥ್ಯಾಂಕ್ಸ್ ನೀಡಿ ವಿಶ್ ಹೇಳಿ ಅವ್ರಿಗೆ 7 ಜನ್ಮಗಳವರೆಗೆ ತಮ್ಮ ಪ್ರಾರ್ಥನೆ ಮುಂದುವರಿಯುತ್ತದೆ. ತಮ್ಮ 7 ಜನ್ಮಗಳವರೆಗೆ ತಮ್ಮ ದಾಂಪತ್ಯ ಮುಂದುವರಿಯಲೆಂದು ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ತಾಯಂದಿರು. ನೋಡಿ, ಎಷ್ಟೊಂದು ತಾಯಂದಿರು, ಅಕ್ಕಂದಿರು ಇಲ್ಲಿ ವೇದಿಕೆ ಹತ್ತುತ್ತಿದ್ದಾರೆ. ವೇದಿಕೆ ಹತ್ತಿ ಅವರು ತಮ್ಮ ಒಂದು ಶುಭ ಆಶೀರ್ವಾದವನ್ನು ನೀಡುತ್ತಿದ್ದಾರೆ. ವಿಶ್ ಮಾಡಿ ಖುಷಿಯಿಂದ ಸಂಭ್ರಮವನ್ನು ಅನುಭವಿಸ್ತಿದ್ದಾರೆ. ಇಲ್ಲಿ ನೋಡಿ, ಅವರು ನಮ್ಮ ತಂಗಿ ಅಂತ ಕಾಣುವ ಅವರು ಸಾಕಷ್ಟು ನಾನು ಅವ್ರನ್ನ ಚಿಕ್ಕಂದಿನಿಂದ ನೋಡಿರ್ತೇನೆ. ಆದರೆ ಅವರು ಈಗ ಒಂದು ದೊಡ್ಡ ತಾಯಿಯಾಗಿ ಮಾರ್ಪಟ್ಟಿರೋದ್ರಿಂದ ಅವರ ಹೆಸರು ನನಗೆ ನೆನಪಿರುವುದಿಲ್ಲ. ಅದಕ್ಕೆ ಈಗ ಅವರಿಗೆ ನಾನು ಶಾಲೆಯಲ್ಲಿ ಅಕ್ಷರಗಳನ್ನು ನೀಡಿರ್ತೇನೆ. ಅಷ್ಟು ಚಿಕ್ಕ ಒಂದು ತಾಯಿ ಈಗ ದೊಡ್ಡವಳಾಗಿ ಮಾರ್ಪಟ್ಟಿರೋದರಿಂದ ಅವರ ಹೆಸರು ನನಗೆ ಮರ್ತೋಗಿದೆ. ಈಗ ನೋಡಿ, ಒಬ್ರು ಹಿರಿಯರು ಹೆಂಗೆ ಕರಿತಾರೆ ನೋಡ್ರಿ, ಅಂದರೆ ಯಂಗ್ ಹುಡುಗರನ್ನ ನಮ್ಮ ಸನ್ಮಾನ್ಯರಾದ ಒಂದು ನಾಯಕರಾದ ಮುರುಗೇಶ್ ರಾಮಪ್ಪ ಚಂಡ್ಕೆ ಅವರನ್ನು ನಮ್ಮ ಹಿರಿಯರು ಹೆಂಗೆ ಕರೆದ್ರು ನೋಡ್ರಿ. ಕರೆದ ಕಿಸಿಂತ ಮಾತ್ರ ಪಕ್ಕದಲ್ಲಿ ಸೇರಿಸ್ಕೊಂಡು ನವ ದಂಪತಿಗಳಿಗೆ ಶುಭಾಶೀರ್ವಾದ ನೀಡಿದರು. ಮತ್ತು ಗಿಫ್ಟ್ಗಳ ಮೇಲೆ ಗಿಫ್ಟ್ ನೀಡ್ತಾ ಇದ್ದಾರೆ ನೋಡಿ. ಗಿಫ್ಟ್ ಕೊಡುವವರು ಸನ್ಮಾನ್ಯರಾದ ರಾಜ್ಕುಮಾರ್ ಬಸಪ್ಪ ಪೂಜಾರಿಯವರು, ಕಟಗೇರಿಯ ಮಾಜಿ ಗ್ರಾಮ ಪಂಚಾಯತ್ ಚೇರ್ಮನ್ರು.
ಸನ್ಮಾನ್ಯರಾದ ಮುಬಾರಕ್ ಮೌಲಾ ಸಾಹೇಬ್ರ ಸಣದಿ, ಸನ್ಮಾನ್ಯರಾದ ಸದಾಶಿವ ಮುರುಗಪ್ಪ ಕೋತ್, ಸನ್ಮಾನ್ಯರಾದ ಮುರುಗೇಶ್ ರಾಮಪ್ಪ ಚಂಡ್ಕಿ ಇವರು ವೇದಿಕೆ ಹತ್ತಿ ಒಂದು ನವ ದಂಪತಿಗಳಿಗೆ ಶುಭ ಆಶೀರ್ವಾದವನ್ನು ನೀಡಿದರು. ಈಗ ಸನ್ಮಾನ್ಯರಾದ ಮುರುಗೇಶ್ ರಾಮಪ್ಪ ಚಂಡ್ಕಿ ಇವರ ಈ ಒಂದು ಅತಿ ಮುಂಚೂಣಿಯಲ್ಲಿರುವ ಈ ಮದುವೆ ಸಮಾರಂಭಕ್ಕೆ ನೇತೃತ್ವವನ್ನು ಅವರೇ ವಹಿಸಿಕೊಂಡಂತೆ ಅಂದರೆ ಇಲ್ಲಿ ಲಗ್ನ ಪತ್ರಿಕೆ ಮೇಲೆ ಆಮಂತ್ರಿತರಿಗೆ ಶೋಭಿಸುವಂತೆ ಇವರು ತಮ್ಮ ಇಬ್ಬರು ಅಂದರೆ ಮುರುಗೇಶ್ ಮತ್ತು ಅವರ ಮಿಸೆಸ್ ಅಂದರೆ ತಾಯಿ ಶ್ರೀಮತಿ ಗೀತಾ ಮತ್ತು ಶ್ರೀ ಸನ್ಮಾನ್ಯರಾದ ಮುರುಗೇಶ್ ರಾಮಪ್ಪ ಚಂಡ್ಕಿ ಗ್ರಾಮ ಪಂಚಾಯಿತಿ ಸದಸ್ಯರು ಬುರ್ಲಟ್ಟಿ, ಅಂದರೆ ಶ್ರೀಮತಿ ಗೀತಾ ಮುರುಗೇಶ್ ಚಂಡ್ಕಿ ಗ್ರಾಮ ಪಂಚಾಯಿತಿ ಸದಸ್ಯರು ಬುರ್ಲಟ್ಟಿ ಇವರಿಂದ ಈ ಒಂದು ಲಗ್ನ ಪತ್ರಿಕೆ ಅಂದರೆ ಪ್ರಾಮ್ ಅಡ್ರೆಸ್ ಕೊಟ್ಟು ಅದು ಎಲ್ಲರಿಗೆ ಎಲ್ಲರಿಗೆ ಅದು ಹಂಚಿಕೆಯಾಗಿದೆ. ಈ ಒಂದು ಲಗ್ನ ಪತ್ರಿಕೆ ಸಾವಿರಾರು ಜನರಿಗೆ ಲಗ್ನ ಪತ್ರಿಕೆ ಹಂಚಿಕೆಯಾಗಿದೆ. ತಾಯಿ ಶ್ರೀಮತಿ ಗೀತಾ ಶ್ರೀ ಮುರುಗೇಶ್ ರಾಮಪ್ಪ ಚಂಡ್ಕಿ ಅಂದರೆ ಇಬ್ಬರು ದಂಪತಿಗಳು ಈ ಒಂದು ಮದುವೆ ಸಮಾರಂಭಕ್ಕೆ ತಮ್ಮನ ಮದುವೆಯ ಸಮಾರಂಭದಲ್ಲಿ ಸಾಕಷ್ಟು ಹಿರಿಯರು ಕೂಡ ಇದಕ್ಕೆ ಸಹಕಾರ, 1,000 ಕೈಗಳು ಕೂಡಿದಾಗ ಒಂದು ದೊಡ್ಡ ಕೆಲಸ ಆಗುತ್ತದೆ ಅಂತಾರಲ್ಲ, ಹಾಗೆ 1,000 ಕೈಗಳಲ್ಲಿ ಇವ್ರದ್ದು ಒಂದು ಮುಖ್ಯ ಕೈ ಅಂದರೆ ಶ್ರೀಮತಿ ತಾಯಿ ಗೀತಾ ಶ್ರೀ ಮುರುಗೇಶ್ ರಾಮಪ್ಪ ಚಂಡ್ಕಿ ಗ್ರಾಮ ಪಂಚಾಯತ್ ಸದಸ್ಯರು. ಅಂದರೆ ತಾಯಿ ಮುರುಗೇಶ್ ರಾಮಪ್ಪ ಚಂಡ್ಕಿ ಇವರ ಧರ್ಮಪತ್ನಿಯಾದ ಶ್ರೀಮತಿ ಗೀತಾ ಇವರು ಗ್ರಾಮ ಪಂಚಾಯಿತಿಯ ಸದಸ್ಯರು ಆಗಿರುತ್ತಾರೆ. ಬುರ್ಲಟ್ಟೆಯ ಗ್ರಾಮ ಪಂಚಾಯಿತಿ ಸದಸ್ಯರು ಇರುವುದರಿಂದ ಇವರಿಂದ ಒಂದು ಲಗ್ನ ಪತ್ರಿಕೆ ಎಲ್ಲರಿಗೂ ಹಂಚಿಕೆಯಾಗಿದೆ. ಸಾವಿರಾರು ಜನರು ಬಂದಿರ್ತಾರೆ. ಅದರಲ್ಲಿ ಸಾಕಷ್ಟು ಜನರು ಕೂಡ ಈ ಒಂದು ಮದುವೆ ಸಮಾರಂಭಕ್ಕೆ ತಮ್ಮ ಒಂದು ಸುಖಾಗಮನವನ್ನು ಬಯಸಿರ್ತಾರೆ. ಅವರ ಹೆಸರುಗಳು ನಾನು ಓದುತ್ತೇನೆ. ಈಗ ನೋಡ್ರಿ, ನಮ್ಮ ಸನ್ಮಾನ್ಯರಾದ ಮಹೇಶ್ ವಿಠ್ಠಲ್ ಚಂಡ್ಕಿ ಅವರು ಕೈ ಮಾಡಿ ಎಲ್ಲರನ್ನೂ ಸಮಾಧಾನಗೊಳಿಸುತ್ತಿದ್ದಾರೆ. ಕ್ಯೂ ಹಚ್ಚಿ ನಿಂತವರಿಗೆ ಅಲ್ಲೇ ತಡೆ ಹಿಡಿದು ಸ್ವಲ್ಪ ಜನರನ್ನು ಬಿಟ್ಟು ಅಲ್ಲಿ ವೇದಿಕೆ ಮೇಲೆ ವೇದಿಕೆ ಮೇಲೆ ಅವರಿಗೆ ಗಿಫ್ಟ್ಗಳನ್ನು ನೀಡಲು, ಆಶೀರ್ವಾದ ನೀಡಲು, ವಿಶ್ ಹೇಳಲು, ಅವರ 7 ಜನ್ಮಗಳವರೆಗೆ ಮುಂದುವರಿಯಲು, ಅವರ ದಾಂಪತ್ಯ ಅದಕ್ಕೆ ಪ್ರಾರ್ಥನೆ ಬಯಸುವವರಿಗೆ ಸ್ವಲ್ಪ ತಡೆ ಹಿಡಿದು ಕೆಲವೊಂದು ಜನರನ್ನು ಬಿಟ್ಟು ಆಮೇಲೆ ಮತ್ತೆ ಸ್ವಲ್ಪ ಜನರನ್ನು ಬಿಟ್ಟು ಅಲ್ಲಿ ವೇದಿಕೆಯನ್ನು ಭರ್ಪೂರಾಗದಂತೆ ನೋಡಿಕೊಳ್ಳುತ್ತಿದ್ದಾರೆ. ಸನ್ಮಾನ್ಯರಾದ ಈಗ ನೋಡ್ರಿ, ಈಗ ರಾಧಾ ಕೃಷ್ಣ ಅನ್ಬೋದು ಅಥವಾ ಕೃಷ್ಣ ರುಕ್ಮಿಣಿ ಅನ್ಬೋದು, ಅಂಥ ಒಂದು ದೊಡ್ಡದಾದ ಒಂದು ಭವ್ಯವಾದ ಫೋಟೋವನ್ನು, ಆ ದೇವರ ಫೋಟೋವನ್ನು ಅವರಿಗೆ ಹೀಗೆ ನೀವು ಬದುಕಿರಿ ದೇವರಂತೆ, ಎಲ್ಲ ದೇವರುಗಳಲ್ಲಿ ಶ್ರೇಷ್ಠ ದೇವರು ಮತ್ತು ಅದರಲ್ಲಿ ಮುಖ್ಯವಾದವರು ದೇವರು ಅಂದರೆ ಶಿವ ಪಾರ್ವತಿ ದೇವಿ ಮತ್ತು ಶ್ರೀಕೃಷ್ಣ ರುಕ್ಮಿಣಿ, ಅಂದರೆ ಎಲ್ಲ 10 ಅವತಾರಗಳನ್ನು ತಾಳಿದಂಥ ದೇವರು, ಸಾಕಷ್ಟು ಅವತಾರಗಳನ್ನು ತಾಳಿದ ದೇವರು ಅಂದರೆ ಒಬ್ಬರೇ ದೇವರು, ಅವರೇ ಶ್ರೀಕೃಷ್ಣ ದೇವರು ಮತ್ತು ಶ್ರೀ ಶಂಕರ ಪರಮಾತ್ಮ ದೇವರು. ಆ ಹಲವಾರು ಸಾವಿರಾರು ಹೆಸರುಗಳನ್ನೊಂದಿಗೆ ಅವರು ಅವತಾರವನ್ನು ತಾಳಿ ಒಬ್ಬರೇ ದೇವರು ಇರೋದರಿಂದ, ಸಾಕಷ್ಟು ಹೆಸರುಗಳನ್ನು ಹೊಂದಿರುವುದರಿಂದ ಅವರಿಗೆ ತುಂಬ ಒಂದು ಗೌರವದ ಪೂಜ್ಯ ಅವರಿಗೆ ನಾವು ಸಲ್ಲಿಸುತ್ತೇವೆ. ಈಗ ನೋಡ್ರಿ, ಈಗ ವೇದಿಕೆ ಮೇಲೆ ಸಾಕಷ್ಟು ತಮ್ಮನ ಮದುವೆಗೆ ಶುಭಾಶೀರ್ವಾದ ನೀಡಲು ಬಂದಂಥ ತಂಗಿಯಂದಿರು ಸಾಕಷ್ಟು ಇದ್ದಾರೆ. ಇಲ್ಲೇ ವೇದಿಕೆ ಮೇಲೆ ನೋಡಿ ಎಷ್ಟೊಂದು ತಂಗಿಯಂದಿರು ಬಂದಿರ್ತಾರೆ. ಅದರಲ್ಲಿ ಈಗ ಕಾಣಿಸ್ಕೊಳ್ತಾ ಇದ್ದಾರೆ ನೋಡ್ರಿ, ನಮ್ಮ ಸನ್ಮಾನ್ಯರಾದ ಪ್ರೊಫೆಸರ್ ಮಹೇಶ್ ವಿಠ್ಠಲ್ ಚಂಡ್ಕಿ ಅವರು ಈ ಒಂದು ವೇದಿಕೆ ಮೇಲೆ ಸಾಕಷ್ಟು ಜನರಿಗೆ ಅವರನ್ನು ಸಹಕರಿಸ್ತಿದ್ದಾರೆ. ಅಂದರೆ ಸಾಕಷ್ಟು ಒಮ್ಮೆ ಅಂತ ಜನ ಬಂದಾಗ ಅವ್ರನ್ನ ಸ್ವಲ್ಪ ತಡೆ ಹಿಡಿದು ಅಲ್ಲಿ ವೇದಿಕೆ ಮೇಲೆ ಅವರನ್ನು ಬರಮಾಡಿಕೊಳ್ಳುತ್ತಿದ್ದಾರೆ. ಒಮ್ಮೆಗೆ ವೇದಿಕೆ ಹತ್ತಿದರೆ ಅದು ಕಷ್ಟವಾಗುತ್ತದೆ ಎಂಬ ವಿಚಾರವನ್ನು ಹೊಂದಿ ಹಾಗೆ ಮಾಡುತ್ತಿದ್ದಾರೆ. ಈಗ ನೋಡ್ರಿ, ಸನ್ಮಾನ್ಯರಾದ ಮುರುಗೇಶ್ ರಾಮಪ್ಪ ಚಂಡ್ಕಿ ಅವರು
ತಮ್ಮ ಗೆಳೆಯರ ವೃಂದದೊಂದಿಗೆ ಕಾಣಿಸ್ಕೊಂಡ್ರು. ಅಲ್ಲಿ ನಮ್ಮ ಕಟಗೇರಿಯ ಹಾರುಗೇರಿ ಬಂಧುಗಳು ಕೂಡ ಕಾಣಿಸ್ಕೊಂಡ್ರು. ಅವರಿಗೆ ಹಾರುಗೇರಿ ಅಂಥೇಳಿ ನಮ್ಮ ಗೆಳೆಯರು. ಅವರು ನಾವು ದಾಂಡೇಲಿ ಒಂದು ರಿಸಾರ್ಟ್ ಪ್ರವಾಸಕ್ಕೆ ಹೋಗಿದ್ದೆವು. ಅವರು ಈಗ ನಮಗೆ ಕಾಣಿಸಿಕ್ಕರು. ಸನ್ಮಾನ್ಯರಾದ ಕಟಗೇರಿಯ ಹಾರುಗೇರಿ ಬಂಧುಗಳು. ಈಗ ನೋಡಿ ನಮ್ಮ ತಂಗಿಯಂದರು ಕಾಣಿಸ್ಕೊಳ್ತಾ ಇದ್ದಾರೆ. ತಂಗಿಯಂದರು ಸಭಾ ಆಶೀರ್ವಾದ ನೀಡಲು ಬಂದಿರುತ್ತಾರೆ. ಈಗ ನೋಡಿ ಪ್ರೊಫೆಸರ್ ಮಹೇಶ್ ವಿಠ್ಠಲ್ ಮಾಮ ಚಂಡ್ಕಿ ಅವರು ಕೂಡ ಕಾಣಿಸ್ಕೊಂಡ್ರು. ಇಲ್ಲಿ ನೋಡಿ ನಮ್ಮ ತಂಗಿ ಅಂದರೆ ಸನ್ಮಾನ್ಯ ಮುರುಗೇಶ್ ರಾಮಪ್ಪ ಚಂಡ್ಕಿ ಅವರ ಧರ್ಮಪತ್ನಿಯಾದಂಥ ಸನ್ಮಾನ್ಯ ಶ್ರೀಮತಿ ಗೀತಾ ಮುರುಗೇಶ್ ಚಂಡ್ಕಿ ಅವರು ಕೂಡ ಕಾಣಿಸ್ಕೊಂಡ್ರು. ಈಗ ನೋಡ್ರಿ ನಮ್ಮ ಗುರುಗಳು ಇಲ್ಲಿ ಕೋಳಿಗುಡ್ಡದಂತ ಬಂದಂಥ ಮಹಾಸ್ವಾಮಿಗಳು ಇಬ್ಬರು ನವ ದಂಪತಿಗಳಿಗೆ 7 ಜನ್ಮಗಳವರೆಗೆ ನಿಮ್ಮ ದಾಂಪತ್ಯ ಮುಂದುವರಿಯಲಿ ಅಂಥೇಳಿ ಆ ಪರಮಾತ್ಮನಲ್ಲಿ ಪ್ರಾರ್ಥಿಸಿ ಅವರಿಗೆ ತಮ್ಮ ಒಂದು ಶುಭ ಆಶೀರ್ವಾದವನ್ನು ನೀಡಿರುತ್ತಾರೆ. ಅಂಥ ಗುರುಗಳಿಗೆ ಅವರು ಕೂಡ ಒಂದು ಶಾಲು ಹೊದಿಸಿ ಮಾಲಾರ್ಪಣೆ ನೀಡಿ ಚಂಡ್ಕಿ ಬಂಧುಗಳ ವತಿಯಿಂದ ಬಂದಂಥ ಪೂಜ್ಯ ಗುರುಗಳಿಗೆ, ಆ ಪೂಜ್ಯ ಸ್ವಾಮೀಜಿಗಳಿಗೆ ಶಾಲು ಹೊದಿಸಿ ಮಾಲಾರ್ಪಣೆ ನೀಡಿ ಅವರು ಗೌರವ ಸಮರ್ಪಣೆಯನ್ನು ಮಾಡಿದರು. ಅದಕ್ಕೆ ಗುರುಗಳು ವೇದಿಕೆಯ ಇಬ್ಬರು ದಂಪತಿಗಳು ಕೂಡಿರುವ ಒಂದು ಸಿಂಹಾಸನದ ಒಂದು ಸೀಟ್ ಮೇಲೆ ಕುಳಿತು ಅವರಿಗೆ ಆಶೀರ್ವಾದ ನೀಡುತ್ತಿದ್ದಾರೆ. ಇಬ್ಬರು ದಂಪತಿಗಳು ನೋಡ್ರಿ ತಮ್ಮ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುವ ರೀತಿ, ಅಂದರೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುವ ರೀತಿ ಇಬ್ಬರು ತಮ್ಮ ಗುರುಗಳ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ ಅವರು ಆಶೀರ್ವಾದ ಪಡೆಯುತ್ತಿದ್ದಾರೆ. ಈಗ ನೋಡಿ ನಮ್ಮ ತಂಗಿ ತಾಯಿ ಶ್ರೀಮತಿ ಗೀತಾ ಮುರುಗೇಶ್ ಚಂಡ್ಕಿ ಅವರು ಕೂಡ ಸಾಷ್ಟಾಂಗ ನಮಸ್ಕಾರಗಳನ್ನು ಗೌರವಪೂರ್ವಕವಾಗಿ ಈಗ ಮತ್ತೆ ವೇದಿಕೆ ಮೇಲೆ ಕಾಣಿಸಿಕೊಳ್ಳುತ್ತಿದ್ದಾರೆ. ನಮ್ಮ ತಂಗಿ ಶ್ರೀಮತಿ ಗೀತಾ ಮುರುಗೇಶ್ ಚಂಡ್ಕಿ ಅವರು ತಮ್ಮ ಒಂದು ಬಾಂಧವರ ಮದುವೆ ಅಂದರೆ ತಮ್ಮ ಮೈದುನನ ಮದುವೆಯಲ್ಲಿ ತುಂಬ ಒಂದು ಗೌರವಯುತವಾಗಿ ಅವರು ಆಶೀರ್ವಾದ ನೀಡಲು ಬಂದಂಥ ಜನರೊಂದಿಗೆ ವೇದಿಕೆ ಮೇಲೆ ಕರೆದುಕೊಂಡು ಬಂದಾಗ ಅವರೊಂದಿಗೆ ಒಟ್ಟುಗೂಡಿ ಬಂದು ಆಶೀರ್ವಾದ ನೀಡಲು ಸಹಕರಿಸುತ್ತಿದ್ದಾರೆ. ಹಾಗೆಯೇ ಈಗ ನೋಡಿ ನಮ್ಮ ಹಿರಿಯ ತಾಯಿಯ ಅಕ್ಕನವರು, ಅವರ ಹೆಸರು ನನಗೆ ಗೊತ್ತಾಗ್ತಾ ಇಲ್ಲ, ಅವರಿಗೆ ಇರ್ಬೋದು, ಅವರ ಅತ್ತೆ ಇರ್ಬೋದು, ಸನ್ಮಾನ್ಯರಾದ ಸತೀಶ್ ಕುಮಾರ್ ಇವರ ಅತ್ತೆಯವರು ಇರ್ಬೋದು. ಅವರೊಂದಿಗೆ ಅವರು ಅಥವಾ ಅವರ ಊರಿನವರು ತಾಯಿ ನೀಲಾಂಬರಿ ನಾವಲಿಗೆ ಅವರು ಇರಬಹುದು. ಅವರೊಂದಿಗೆ ತಾವು ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುವ ರೀತಿ ಆ ಒಂದು ತಾವು ನವ ದಂಪತಿಗಳು ಕುಳಿತುಕೊಳ್ಳುವಂಥ ಒಂದು ಮಹಾರಾಜ ಸಿಂಹಾಸನದ ಮೇಲೆ ಆ ತಾಯಿಯನ್ನು ಕೂಡ್ರಿಸಿ ಆ ತಾಯಿಗೆ ಪಾದಗಳನ್ನು ಮುಟ್ಟಿ ನಮಸ್ಕಾರಗಳನ್ನು ಸಲ್ಲಿಸಿ ಆಶೀರ್ವಾದ ಪಡೆದುಕೊಂಡರು. ಈಗ ನೋಡ್ರಿ ಮತ್ತೆ ತಮ್ಮ ಮಗುವಿನ ಜೊತೆಯಲ್ಲಿ ದಂಪತಿಗಳು ಬಂದಿರ್ತಾರೆ. ಎಷ್ಟೊಂದು ಶುಭ್ರವಾಗಿ ಕಾಣಿಸಿಕೊಳ್ತಿದ್ದಾರೆ. ಅವರು ರಾಜಕಾರಣಿಗಳಂತೆ ತಮ್ಮ ಚಿಕ್ಕ ಪುಟ್ಟ ಮಗುವನ್ನು ಕೂಡ ಅವರು ತಮ್ಮ ಬಲಗೈಯಲ್ಲಿ ಎತ್ತಿಕೊಂಡಿರ್ತಾರೆ. ಈಗ ನೋಡ್ರಿ ನಮ್ಮ ಸನ್ಮಾನ್ಯರಾದ ವಿಜಯ್ ಕುಮಾರ್ ಕುಮಠಳ್ಳಿ ಅವರು ಕೆಲಸಂಗದವರು. ಇವರು ಚಂಡ್ಕಿ ಬಂಧುಗಳ ಒಂದು ಭಾರಿ ಹಳೆಯ ಬೀಗರು. ಈಗ ಕಾಣಿಸ್ಕೊಳ್ತಾ ಇದ್ದಾರೆ ನಮ್ಮ ಕೊಕ್ಕಟ್ನವರದ ತಲಾಟಿ ಸಾಹೇಬರು, ಅವರು ಕಣಮಡಿ ಸಾಹೇಬರು. ನಮ್ಮ ಅಲ್ಲೆಲ್ಲ ಸರ್ಕಿಟ್ ಹೌಸ್ ಹಾಂ ನಮಸ್ಕಾರ ಬರ್ರಿ ಮ್ಯಾಲೆ ಬರ್ರಿ. ಹಾಂ ಆರಾಮದಿ ಬರ್ರಿ. ಸರ್ಕಿಟ್ ಹೌಸ್ ಮಗಳಾಗಲ್ಲ ಅಲ್ಲೇ CBT ಜಾಗದಾಗ ಮಾಡ್ರಿ ಅಲ್ಲ ಮೊದಲು ಓಲ್ಡ್ CBT ಇತ್ತು ಅಲ್ಲಿ. ಹೌದೌದು ನೀನು ಸ್ಮಾರ್ಟ್ ಕಾಣ ಆಯ್ತು ಇವಳು. ನಮ್ಮ ದೊಡ್ಡವಾಡದ ಯಂಗ್ ಬಾಯ್ ಸ್ಮಾರ್ಟ್ ಬಾಯ್ ಕಾಣಿಸ್ಕೊಂಡಿದ್ರು. ಈಗ ನೋಡಿ ಇಲ್ಲಿ ಸನ್ಮಾನ್ಯರಾದ ಮುರುಗೇಶ್ ರಾಮಪ್ಪ ಚಂಡ್ಕಿ ತಮ್ಮನ ಮದುವೆಯಲ್ಲಿ
ತಮ್ಮ ಖಾಸ್ ತಮ್ಮ ಅಂತಾರಲ್ಲ, ತಮ್ಮ ಖಾಸ್ ತಮ್ಮ ಸನ್ಮಾನ್ಯ ಸತೀಶ್ ಕುಮಾರ್ ರಾಮಪ್ಪ ಚಂಡ್ಕೆ ಅವರಿಗೆ ಈ ಆಶೀರ್ವಾದ ನೀಡಲು ಬಂದಂಥ ಜನರಿಗೆ ಸಹಕರಿಸಿದರು. ಇಲ್ಲಿ ನೋಡ್ರಿ, ನಮ್ಮ ಊರಿನ ಸ್ವಾಮಿಗಳು, ನಮ್ಮ ಊರಿನ ಸ್ವಾಮಿಗಳಾದ ಸನ್ಮಾನ್ಯರಾದ ಮುರುಗೇಶ್ ಮಠದ ಸ್ವಾಮಿಗಳು ಕಾಣಿಸ್ಕೊಂಡ್ರು. ಅವರು ಉದ್ಯಮಿಗಳು. ಅವರು 2 ಅಂಗಡಿಗಳನ್ನು ಅತನಿಯ ಸರ್ಕಲ್ನಲ್ಲಿ ಅವರು ತೆರೆದಿರುತ್ತಾರೆ. ಒಂದು ಅಂಗಡಿಯಲ್ಲಿ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಮತ್ತು ರೈತರ ಉಳಿತಾರಗಳನ್ನು ಅನೇಕ ಕಾಗದಗಳನ್ನು ತೆಗೆದುಕೊಳ್ಳಲು ಸಹಕರಿಸುತ್ತಾರೆ, ಸೇವೆ ಸಲ್ಲಿಸುತ್ತಾರೆ. ಮತ್ತು ಒಂದು ಅಂಗಡಿಯಲ್ಲಿ ಕಂಪ್ಯೂಟರ್ಗಳನ್ನು ಮಾರುತ್ತಾರೆ. ಅವರು ಕಂಪ್ಯೂಟರ್ಗಳನ್ನು, ಹೊಸ ಕಂಪ್ಯೂಟರ್ಗಳನ್ನು ತಂದು ಶಾಲಾ ವಿದ್ಯಾರ್ಥಿಗಳಂದರೆ ಸರ್ವಶ್ರೇಷ್ಠರಾದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅವರು ಕಂಪ್ಯೂಟರ್ಗಳನ್ನು ಸೇಲ್ಸ್ ಮತ್ತು ಸರ್ವಿಸ್ ಮಾಡುತ್ತಾರೆ, ಮಾರಾಟ ಮಾಡುತ್ತಾರೆ. ಮತ್ತು ದೊಡ್ಡ ದೊಡ್ಡ ಅಂಗಡಿಗಳು, ಕಂಪನಿಗಳಿಗೆ ಕೂಡ ಅವರು ತಮ್ಮ ಹೊಸ ಕಂಪ್ಯೂಟರ್ಗಳನ್ನು ಇಲ್ಲಿ ತಂದು ಬೆಂಗಳೂರಿನಿಂದ ತರಿಸಿಕೊಂಡು ಅವರು ಇಲ್ಲಿ ಮಾರಾಟ ಸೇಲ್ಸ್ ಮಾಡುತ್ತಾರೆ. ಅಂಥವರು ನಮ್ಮೂರಿನ ಸ್ವಾಮಿಗಳು ಸನ್ಮಾನ್ಯರಾದ ಮುರುಗೇಶ್ ಮಠದ ಸ್ವಾಮಿಗಳು ಅವರು ನಮಗೆ ಕಾಣಿಸಿಕೊಂಡರು. ಈಗ ನೋಡಿ, ತಾಯಂದಿರು ವೇದಿಕೆ ಹತ್ತುತ್ತಾ ಇದ್ದಾರೆ. ಒಂದು ಗಿಫ್ಟ್ಗಳ ಮೇಲೆ ಗಿಫ್ಟ್ ನೀಡ್ತಾ ಇದ್ದಾರೆ. ಒಂದು ನವ ದಂಪತಿಗಳಿಗೆ ಶುಭ ಆಶೀರ್ವಾದವನ್ನು ನೀಡಲು ವೇದಿಕೆ ಹತ್ತಿರ್ತಾರೆ, ಕ್ಯೂ ಹಚ್ಚಿ ನಿಂತಿರ್ತಾರೆ. ಅವರಿಗೆ ಸರದಿ ಸಾಲಿನಲ್ಲಿ ನಿಂತಿರ್ತಾರೆ. ಈಗ ಬಂದು ಗಿಫ್ಟ್ ನೀಡಿ ಶುಭ ಆಶೀರ್ವಾದ ನೀಡಿ ಅವರ ದಾಂಪತ್ಯ ಜೀವನ 7 ಜನ್ಮಗಳವರೆಗೆ ಮುಂದುವರಿಯಲಿ ಅಂತ ಹೇಳಿ ಅವರು ಶುಭ ಆಶೀರ್ವಾದ ಆ ಪರಮಾತ್ಮನಲ್ಲಿ ಕೋರ್ತಾ ಇದ್ದಾರೆ. ಇಲ್ಲಿ ನೋಡಿ, ನವ ದಂಪತಿಗಳ ಮೇಲೆ S&N ಅಂತ ಹೇಳಿ ಕಾಣ್ತಾ ಇದೆ. ಆ S&N ಅದು ಕೂಡ ತುಂಬ ಮಹತ್ವದ್ದಾಗಿದೆ. ಅದರ ಹೆಸರು ಅಂದರೆ ಎಸ್ ಅಂದರೆ ಚಿರಂಜೀವಿ ಸತೀಶ್ ಕುಮಾರ್ ಮತ್ತು ಎನ್ ಅಂದರೆ ಶ್ರೀ ಕುಂಕುಮ ಸೌಭಾಗ್ಯವತಿ ನೀಲಾಂಬರಿ ಇವರು ಜೊತೆಯಾಗಿ ಇವತ್ತು ಸಾವಿರಾರು ಜನರ ಮುಂದೆ ಅಂದರೆ ರವಿವಾರ ದಿನಾಂಕ 8/2/2026 ಮಧ್ಯಾಹ್ನ 12:36 ಗಂಟೆಗೆ ಸಾವಿರಾರು ಜನರೊಂದಿಗೆ ಅವರು ಅಕ್ಷತಾರೋಪಣ ಮಾಡಿಕೊಂಡು ಅವರು ನವ ದಂಪತಿಗಳಾಗಿ ಮಾರ್ಪಟ್ಟಿರ್ತಾರೆ. ಸನ್ಮಾನ್ಯರಾದ ಸತೀಶ್ ರಾಮಪ್ಪ ಚಂಡ್ಕೆ ಅವರ ಜೊತೆ ತಾಯಿ ನೀಲಾಂಬರಿ, ಶ್ರೀ ಕುಂಕುಮ ಸೌಭಾಗ್ಯವತಿ ನೀಲಾಂಬರಿ, ಸೌಭಾಗ್ಯವತಿ ತಾಯಿ ಲಕ್ಷ್ಮಿ, ಶ್ರೀ ಬಸಪ್ಪ ಹನುಮಂತ ಇವರ ದ್ವಿತೀಯ ಸುಪುತ್ರಿ ಸಾಕಿನ್ ನವಲ್ಗಿ, ತಾಲೂಕು ರಬಕವಿ ಬನಟ್ಟಿ, ಜಿಲ್ಲಾ ಬಾಗಲಕೋಟೆ ಇವರು ಜೊತೆಯಾಗಿ ನವ ದಂಪತಿಗಳಾಗಿರುತ್ತಾರೆ. ಸನ್ಮಾನ್ಯ ಸತೀಶ್ ಜೊತೆ ಶ್ರೀ ಕುಂಕುಮ ಸೌಭಾಗ್ಯವತಿ ನೀಲಾಂಬರಿ ಇವರು ನವ ದಂಪತಿಗಳಾಗಿ ಮಾರ್ಪಟ್ಟಿರುತ್ತಾರೆ. ಇಲ್ಲಿ ನೋಡಿ, ನಮ್ಮ ಸನ್ಮಾನ್ಯರಾದ ಡಾಕ್ಟರ್ ಮಾಂತೇಶ್ ಸದಾಶಿವ್ ಕೋತ್ ಅವರು ಕಾಣಿಸ್ಕೊಂಡ್ರು. ಇಲ್ಲಿ ಚೇತನ್ ಹಾರುಗೆರೆ ಅಂದರೆ ಸನ್ಮಾನ್ಯರಾದ ಚೇತನ್ ತಾತು ಮಾಮ ಹಾರುಗೆರೆ ಅವರು ಕೂಡ ಇಲ್ಲಿ ವೇದಿಕೆ ಮೇಲೆ ಕಾಣಿಸ್ಕೊಂಡ್ರು. ಈಗ ಮತ್ತೆ ಊರಿನ ಹಿರಿಯರು ಕೂಡ ಇಲ್ಲಿ ವೇದಿಕೆ ಹತ್ರ ಕಾಣಿಸ್ಕೊಳ್ತಾ ಇದ್ದಾರೆ. ಮತ್ತು ಈಗ ಗಿಫ್ಟ್ ಕೊಡ್ತಾ ಇದ್ದಾರೆ. ಗಿಫ್ಟ್ಗಳನ್ನು ನೀಡಿ ಶುಭಾಶೀರ್ವಾದ ಮಾಡ್ತಿದ್ದಾರೆ. ಆ ಗಿಫ್ಟ್ ತುಂಬ ಸುಂದರವಾಗಿ ಮಿಂಚಾಗಿ ಕಾಣ್ತಾ ಇದೆ, ಹೊಳಿತಾ ಇದೆ. ಅದು ಕವರ್ ಆಗಿದೆ, ಅದು ಕೌತುಕವಾಗಿದೆ. ಅದರಲ್ಲಿ ಏನಿದೆ ಅನ್ನೋದು ನಮಗೆ ಕಾಣಿಸ್ತಾ ಇಲ್ಲ. ಅದರಲ್ಲಿ ಕೌತುಕವಾಗಿರುವುದರಿಂದ ಅದನ್ನು ಹಾಳೆಯನ್ನು ತೆಗೆದು ನೋಡಿದಾಗ ಮಾತ್ರ ಅದು ಏನಿದೆ ಅನ್ನೋದು ಗೊತ್ತಾಗುತ್ತದೆ. ಇಲ್ಲಿ ನೋಡ್ರಿ, ತಮ್ಮ ಅಣ್ಣನ ಮದುವೆಗೆ ತಂಗಿಯಂದಿರು ಬಂದು ವೇದಿಕೆ ಹತ್ತಿ ಶುಭಾಶೀರ್ವಾದ ನೀಡುತ್ತಿದ್ದಾರೆ. ತಂಗಿಯಂದಿರು ಅಂದರೆ ಸತೀಶ್ ಚಂಡ್ಕೆಯವರ ತಂಗಿಯಂದರು, ಸನ್ಮಾನ್ಯ ಸತೀಶ್ ರಾಮಪ್ಪ ಚಂಡ್ಕೆಯವರ ತಂಗಿಯಂದರು ಬಂದು ಆಶೀರ್ವಾದ ಅಣ್ಣನಿಗೆ ಒಂದು ಮದುವೆ ಸಮಾರಂಭದಲ್ಲಿ, ಮದುವೆ ಸಂಭ್ರಮದಲ್ಲಿ ಖುಷಿ ವ್ಯಕ್ತಪಡಿಸಿ ಆ ಪರಮಾತ್ಮನಲ್ಲಿ ನೀವು 7 ಜನ್ಮಗಳವರೆಗೆ ನಿಮ್ಮ ದಾಂಪತ್ಯ ಮುಂದುವರೆಯಲಿ ಅಂತ ಹೇಳಿ ಆಶೀರ್ವಾದ ನೀಡುತ್ತಿದ್ದಾರೆ. ಹಾಗೆ ನೋಡಿ, ಈಗ ನಮ್ಮ ಸನ್ಮಾನ್ಯರಾದ ಪ್ರೊಫೆಸರ್ ಮಹೇಶ್ ವಿಠ್ಠಲ್ ಮಾಮ ಚಂಡ್ಕೆ ಅವರು ಕೂಡ ಸಾಕಷ್ಟು ಜನರನ್ನು ಇಲ್ಲಿ ವೇದಿಕೆ ಹತ್ತಲು ಒಂದು ಬರಮಾಡಿಕೊಳ್ಳುತ್ತಿದ್ದಾರೆ. ಅವ್ರ ಡ್ರೆಸ್ ಹೆಂಗೈತೆ ನೋಡ್ರಿ, ಡ್ರೆಸ್ ಒಂಥರ ಅಗದಿ ಖುಷಿ ಕೊಡುವಂಥ ಡ್ರೆಸ್, ಸಮಾಧಾನ ಶಾಂತ್ ಅಂದರೆ ನೀಲಾಕಾಶದ ಒಂದು ಕಲರ್ ಹೊಂದಿರತಕ್ಕಂಥ ಡ್ರೆಸ್ಸು, ಅದು ನಮಗೆ ಖುಷಿ ಕೊಡ್ತಾ ಇದೆ. ತುಂಬ ಹೃದಯದ ಯುವಕ ಆ ಒಂದು ಡ್ರೆಸ್ನಲ್ಲಿ ಮಿಂಚುತ್ತಿದ್ದಾರೆ.
ಈಗ ನಮಗೆ ಎಲ್ಲಿಲ್ಲದ ಖುಷಿ ಅನಿಸ್ತದೆ. ಈಗ ನೋಡ್ರಿ, ಸನ್ಮಾನ್ಯರಾದ ಮುರುಗೇಶ್ ರಾಮಪ್ಪ ಚಂಡ್ಕಿ ಅವರು ಮತ್ತೆ ತಮ್ಮನ ಮದುವೆಗೆ ಬಂದಂಥ ಒಂದು ಆಮಂತ್ರಿತರು ಬಂಧು ಬಳಗದವರನ್ನು ಸೇರಿಸಿಕೊಂಡು ಮತ್ತೆ ವೇದಿಕೆ ಹತ್ತಿರುತ್ತಾರೆ. ಆ ವೇದಿಕೆ ಮೇಲೆ ಮತ್ತು ಗಿಫ್ಟ್ ಕೊಟ್ಟಿರ್ತಾರೆ. ಆ ಗಿಫ್ಟ್ ಕೌತುಕವಾಗಿದೆ. ಆ ಗಿಫ್ಟನ್ನು ಈಗ ತೆರೆದು ನೋಡಲಾಗಿ ಅದು ಅವರದೇ ಅದರ ನವ ದಂಪತಿಗಳ ಒಂದು ಫೋಟೋ ಆಗಿರ್ತದೆ. ಅದು ಅಂದರೆ ಮುಂಚಿತವಾಗಿ ಅಂದರೆ ಈಗ ನಾವು ಪ್ರೀ ವೆಡ್ಡಿಂಗ್ ಶೂಟಿಂಗ್ ಅಂತೀವಲ್ಲ, ಪ್ರೀ ವೆಡ್ಡಿಂಗ್ದಲ್ಲಿ ಮಾಡಿಕೊಂಡಿರ್ತಕ್ಕಂಥ ಒಂದು ಫೋಟೋ ಆಗಿರ್ಬೋದು. ಅದನ್ನೇ ನಾವು ಅವರು ಕ್ಯಾಪ್ಚರ್ ಮಾಡಿಕೊಂಡು ಅದನ್ನು ಹೆಂಗೋ ಸಂಗ್ರಹಿಸಿ ಕಲೆಕ್ಟ್ ಮಾಡಿಕೊಂಡು ಆ ದೊಡ್ಡದಾಗಿ ಆ ಒಂದು ಫೋಟೋವನ್ನು ಅವರಿಗೆ ನವ ದಂಪತಿಗಳಿಗೆ ನಿಮ್ಮದೇ ಆದಂಥ ನಿಮ್ಮ ಫೋಟೋ, ನಿಮ್ಮ ಇಬ್ಬರು ದಂಪತಿಗಳ ಫೋಟೋ ನಿಮಗೇ ನೀಡುತ್ತಿದ್ದೇವೆ ಅಂಥೇಳಿ ಶುಭ ಆಶೀರ್ವಾದ ನೀಡಿ ಅವರು ಶುಭ ಕೋರಿದರು. ಈಗ ನೋಡಿ, ಮತ್ತೆ ನಮ್ಮ ವೇದಿಕೆ ಮೇಲೆ ಸಾಕಷ್ಟು ಬಳಗದವರೊಂದಿಗೆ ಇಲ್ಲಿ ನೋಡಿ, ನಮ್ಮ ಖಾನಾಪುರ್ ರಮೇಶ್ ಸಾಬುಮಾಮ ಖಾನಾಪುರ್, ಸನ್ಮಾನ್ಯರಾದ ರಮೇಶ್ ಸಾಬುಮಾಮ ಖಾನಾಪುರ್ ಅವರು, ಸನ್ಮಾನ್ಯರಾದ ರಮೇಶ್ ಸಾಬುಮಾಮ ಖಾನಾಪುರ್ ಅವರು ಕೂಡ ವೇದಿಕೆ ಹತ್ತಿ ನವ ದಂಪತಿಗಳಿಗೆ ಶುಭ ಆಶೀರ್ವಾದ ನೀಡಿದರು. ಈಗ ನೋಡ್ರಿ, ತಾಯಂದಿರು ತಂಗಿಯಂದಿರು ಬಂದು ಇಬ್ಬರು ದಂಪತಿಗಳಿಗೆ ಶುಭ ಆಶೀರ್ವಾದವನ್ನು ನೀಡುತ್ತಿದ್ದಾರೆ. ದಂಪತಿಗಳಿಗೆ 7 ಜನ್ಮಗಳವರೆಗೆ ಅವರ ದಾಂಪತ್ಯ ಮುಂದುವರಿಯಲಿ ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿ, ಆ ತಂಗಿಯಂದಿರು ಅಲ್ಲಿ ಹೋಗಿ ಮತ್ತೆ ಹಿರಿಯರು, ದೊಡ್ಡ ಪೇಟ ಸುತ್ತಿಕೊಂಡಂಥ ಹಿರಿಯರು ಕಾಣಿಸ್ಕೊಂಡ್ರು. ಈಗ ಇಲ್ಲಿ ಸನ್ಮಾನ್ಯರಾದ ಮಹೇಶ್ ವಿಠ್ಠಲ್ ಮಾಮ ಚಂಡ್ಕಿ ಅವರು ಮತ್ತೆ ಬಂಧು ಬಳಗದವರನ್ನು ನಿಭಾಯಿಸುತ್ತಿದ್ದಾರೆ. ಅವರನ್ನು ಕ್ಯೂ ಹಚ್ಚಿ ಇಲ್ಲಿ ನೋಡಿ, ನಮ್ಮವ್ವ ಇಲ್ಲಿ ಅಥಣಿಯ ಹರೋಲಿ ಬಂಧುಗಳ ನಮ್ಮ ತಾಯಿ ಬೋರವ್ವಾಯಿ ಕಾಣಿಸ್ಕೊಂಡ್ರು. ಅವ್ರ ಜೊತೆಗೆ ಬಂದಂಥ ಸ್ವಾಮಿಗಳ, ಅಲ್ಲಿ ಅವರ ಓಣಿಯಲ್ಲಿ ಇರ್ತಕ್ಕಂಥ ಸ್ವಾಮಿಗಳು ಆದಂಥ ಅವರು ದಂಪತಿಗಳು, ತಾಯಿ ಅಕ್ಕ ನಮಗೆ ಕಾಣಿಸ್ಕೊಂಡ್ರು. ಈಗ ನೋಡಿ, ನಮ್ಮ ಸನ್ಮಾನ್ಯರಾದ ನಮ್ಮ ರೇಣುಕಾ ಶುಗರ್ಸ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ದೊಡ್ಡ ಹುದ್ದೆಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಸನ್ಮಾನ್ಯರಾದ ರಾಜ್ಕುಮಾರ್ ಅವ್ರಿಗೆ ರಾಜ್ಕುಮಾರ್ ಸರ್ ಅಂತ ಹೇಳ್ತೀವಿ. ಅವರು ಒಂದು ನಮ್ಮ ಸನ್ಮಾನ್ಯರಾದ ರಾಜ್ಕುಮಾರ್ ಸರ್ ಅವ್ರ ಹೆಸರು ಅಡಹಳ್ಳಿ ಆಗಿರ್ಬೋದು. ಅವರು ಇಲ್ಲಿ ನಮ್ಮ ರೇಣುಕಾ ಶುಗರ್ದಲ್ಲಿ ಸನ್ಮಾನ್ಯರಾದ ರಾಜ್ಕುಮಾರ್ ಸರ್ ಒಂದು ದೊಡ್ಡ ಹುದ್ದೆಯನ್ನು ನಿರ್ವಹಿಸುತ್ತಿದ್ದಾರೆ. ರೇಣುಕಾ ಶುಗರ್ದಲ್ಲಿ ಅವರು ಇರುತ್ತಾರೆ. ಅಂಥವರು ಕೂಡ ಈ ಒಂದು ವೇದಿಕೆಯ ಮೇಲೆ ಬಂದು ನವ ದಂಪತಿಗಳಿಗೆ ಶುಭ ಆಶೀರ್ವಾದವನ್ನು ಕೋರಿದರು, ಶುಭ ಆಶೀರ್ವಾದವನ್ನು ನೀಡಿದರು. ಈಗ ನೋಡಿ, ಮತ್ತೆ ನಮ್ಮ ಪ್ರೊಫೆಸರ್ ಮಹೇಶ್ ಸನ್ಮಾನ್ಯರಾದ ಪ್ರೊಫೆಸರ್ ಮಹೇಶ್ ವಿಠ್ಠಲ್ ಮಾಮ ಚಂಡ್ಕೆ ಅವರು ತಮ್ಮ ಒಂದು ತಂಗಿಯೊಂದಿಗೆ ತಮ್ಮ ಅಣ್ಣನಿಗೆ ಒಂದು ಆಶೀರ್ವಾದ ನೀಡಲು ಬಂದಂಥ ಅವರಿಗೆ ಸಹಕರಿಸಿದರು. ಇಲ್ಲಿ ಸಾಕಷ್ಟು ಚಂಡ್ಕಿ ಬಂಧುಗಳ ಅಂದರೆ ಸನ್ಮಾನ್ಯರಾದ ಸತೀಶ್ ರಾಮಪ್ಪ ಚಂಡ್ಕಿ ಇವರ ತಂಗಿಯಂದಿರು ವೇದಿಕೆಯನ್ನು ಹಂಚಿಕೊಳ್ಳುತ್ತಿದ್ದರು. ಆ ತಂಗಿಯಂದಿರು ತಾಯಂದಿರು ಬಂದು ಅವರಿಗೆ ಶುಭ ಆಶೀರ್ವಾದವನ್ನು ನೀಡಿದರು. ಮತ್ತು ಇಲ್ಲಿ ಕಾಣಿಸುತ್ತಾ ಇರುವವರು ಇವರು ಬಹುಶಃ ನಮ್ಮ ಈ ನವ ದಂಪತಿಗಳಾಗಿರುವ ಸನ್ಮಾನ್ಯ ಚಿರಂಜೀವಿ ಸತೀಶ್ ಕುಮಾರ್ ಜೊತೆ ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ನೀಲಾಂಬರಿ ಇವರ ಒಂದು ಊರಿನಿಂದ ಬಂದಂಥ ತಂಗಿಯಂದಿರು ತಾಯಂದಿರು ಇರಬಹುದು. ಅವರು ನಾವಲಗಿಯಿಂದ ಬಂದಂಥ ಸಾಕಷ್ಟು ಗೆಳತಿಯರು ಬಂದಿರುತ್ತಾರೆ. ಸ್ನೇಹಿತೆಯರು ಮತ್ತು ಗೆಳತಿಯರು ಬಂದು ವೇದಿಕೆ ಮೇಲೆ ಗಿಫ್ಟ್ಗಳನ್ನು ನೀಡಿ ಈಗ ಅವರಿಗೆ ಶುಭ ಆಶೀರ್ವಾದವನ್ನು ಕೋರುತ್ತಿದ್ದಾರೆ. ತಾಯಿ ನೀಲಾಂಬರಿ, ಶ್ರೀ ಕುಂಕುಮ ಸೌಭಾಗ್ಯವತಿ ತಾಯಿ ನೀಲಾಂಬರಿ ಗೆಳತಿಯರು
ಬಂದು ಸಾಕಷ್ಟು ಇಲ್ಲಿ ಗಿಫ್ಟ್ಗಳನ್ನು ನೀಡಿ ಶುಭ ಆಶೀರ್ವಾದವನ್ನು ಕೋರುತ್ತಿದ್ದಾರೆ. ಆ ಪರಮಾತ್ಮನಲ್ಲಿ ಅವರು 7 ಜನ್ಮಗಳವರೆಗೆ ತಮ್ಮ ದಾಂಪತ್ಯ ಮುಂದುವರಿಯಲಿ ಅಂಥೇಳಿ ಅವರಿಗೆ ಶುಭ ಆಶೀರ್ವಾದವನ್ನು ನೀಡುತ್ತಿದ್ದಾರೆ. ಅದಕ್ಕಾಗಿ ಅವರು ಈಗ ತಮ್ಮ ದಾಂಪತ್ಯ 7 ಜನ್ಮಗಳವರೆಗೆ ಮುಂದುವರಿಯಲಿ ಅಂತ ಜಗಜ್ಯೋತಿ ಬಸವೇಶ್ವರರ ಒಂದು ಮೂರ್ತಿಯನ್ನು ಕೂಡ ಅವರು ನೀಡಿದರು. ಜಗಜ್ಯೋತಿ ಬಸವೇಶ್ವರ ಮೂರ್ತಿ ತುಂಬ ಒಂದು ಆಕರ್ಷಕವಾಗಿ ಅದು ನಮ್ಮನ್ನು ಭಕ್ತಿಸುವಂತೆ, ಪೂಜಿಸುವಂತೆ, ಭಜಿಸುವಂತೆ ಮಾಡುತ್ತದೆ. ಆ ಅಂದರೆ ಜಗಜ್ಯೋತಿ ಬಸವೇಶ್ವರರ ಒಂದು ಮೂರ್ತಿ ನಮ್ಮನ್ನು ಕೈ ಮುಗಿದು ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುವಂತೆ ನಮ್ಮ ಹೃದಯಕ್ಕೆ ತಾಕಿತು. ಹಾಗೆ ನೋಡಿ, ಈಗ ನಮ್ಮ ತಂಗಿಯಂದರು ಮತ್ತೆ ವೇದಿಕೆ ಹತ್ತಾ ಇದ್ದಾರೆ. ಬಹುಶಃ ಇವರು ಅವಲಿಗೆಯ ತಂಗಿಯಂದರು ಇರಬಹುದು. ಅಂದರೆ ನಮ್ಮ ಸತೀಶ್ ಕುಮಾರ್, ಸನ್ಮಾನ್ಯ ಸತೀಶ್ ಕುಮಾರ್ ರಾಮಪ್ಪ ಚಂಡ್ಕಿ, ಸನ್ಮಾನ್ಯರಾದ ಸತೀಶ್ ರಾಮಪ್ಪ ಚಂಡ್ಕಿ ಇವರ ಜೊತೆ ಇವತ್ತು 7 ಜನ್ಮಗಳ ಒಂದು ಧರ್ಮ ಪತ್ನಿಯಾಗಿ ಇವತ್ತು ತಾಯಿ ನೀಲಾಂಬರಿ, ಶ್ರೀ ಕುಂಕುಮ ಸೌಭಾಗ್ಯವತಿ ತಾಯಿ ನೀಲಾಂಬರಿ ಅವರು ಇವತ್ತು ವಿವಾಹವಾಗಿ ಸಾಕಷ್ಟು ಸಾವಿರಾರು ಜನರ ಒಂದು ಆಶೀರ್ವಾದದ ಒಂದು ಅಕ್ಷತಾರೋಪಣ ಮಾಡಿಕೊಂಡು ಇವತ್ತು ಹೊಸ ಜೀವನಕ್ಕೆ ಕಾಲಿಡುತ್ತಿದ್ದಾರೆ. ಅಂಥವರಿಗೆ ಮತ್ತೆ ಜನರು ಬರ್ತಾ ಇದ್ದಾರೆ ನೋಡಿ. ಮತ್ತೆ ತಂಗಿಯಂದರು, ತಾಯಂದರು ಇಲ್ಲಿ ಬಂದು ಅವರಿಗೆ ಗಿಫ್ಟ್ಗಳನ್ನು ನೀಡಿ ಶುಭ ಆಶೀರ್ವಾದ ನೀಡುತ್ತಿದ್ದಾರೆ. ಅಂಥ ಶುಭ ಆಶೀರ್ವಾದವನ್ನು ಕೋರಲು ಬಂದಂಥ ಜನರಿಗೆ ಇಲ್ಲಿ ಅವರಿಗೆ ಸಹಕರಿಸ್ತಾ ಇದ್ದಾರೆ ಹಿರಿಯರಾದಂಥ ಸನ್ಮಾನ್ಯ ವಿಠಲ್ ಮಾಮ ಕೆಂಚಪ್ಪ ಚಂಡ್ಕಿ ಅವರು ಕೂಡ ಈ ಒಂದು ಬಂದಂಥ ಆಮಂತ್ರಿತರನ್ನು ಸ್ವಾಗತಿಸಿಕೊಂಡು ವೇದಿಕೆ ಮೇಲೆ ಶುಭ ಆಶೀರ್ವಾದ ನೀಡಲು ಸಹಕರಿಸುತ್ತಿದ್ದಾರೆ. ಅವರ ದ್ವಿತೀಯ ಸುಪುತ್ರ ಸನ್ಮಾನ್ಯರಾದ ಪ್ರೊಫೆಸರ್ ಮಹೇಶ್ ವಿಠಲ್ ಮಾಮ ಚಂಡ್ಕಿ ಅವರು ಕೂಡ ತುಂಬ ಒಂದು ನಿಭಾಯಿಸುತ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನರು ಬಂದಂಥವರನ್ನು ತಡೆ ಹಿಡಿದು ವೇದಿಕೆ ಕ್ಯೂ ಹಚ್ಚಿ ನಿಲ್ಲುವಂತೆ ಅವರಿಗೆ ವಿನಂತಿ ಮೂಲಕ ಪ್ರೀತಿಯಿಂದ ಕೋರಿಕೊಳ್ತಾರೆ. ಇಲ್ಲಿ ನೋಡಿ, ಈ ವಿವಾಹವಾಗಿರ್ತಕ್ಕಂಥ 2 ದಂಪತಿಗಳು ಅಲ್ಲಿ ತಂಗಿ ಕಾಣಿಸಿಕೊಂಡಳು. ನಮ್ಮ ಅಂದರೆ ಪೊಲೀಸ್ ಇಲಾಖೆಯಲ್ಲಿರುವ ಸನ್ಮಾನ್ಯ ಮಾಂತೇಶ್ ವಿಠಲ್ ಮಾಮ ಚಂಡ್ಕೆ ಅವರ ಧರ್ಮಪತ್ನಿ ಅವರು ಕೂಡ ಅಲ್ಲಿ ಕಾಣಿಸ್ಕೊಂಡ್ರು. ಈಗ ನಾವು ಆ ಮನೆ ಹತ್ತಿರ ನಮ್ಮ ಕ್ಯಾಮ್ರಾ ಹೋಗ್ತಾ ಇದೆ. ಅಂದರೆ ಈಗ ನವ ದಂಪತಿಗಳಾಗಿರುವ ಸನ್ಮಾನ್ಯ ಸತೀಶ್ ರಾಮಪ್ಪ ಚಂಡ್ಕೆ, ತಾಯಿ ಶ್ರೀ ಕುಂಕುಮ ಸೌಭಾಗ್ಯವತಿ ನೀಲಾಂಬರಿ ಸತೀಶ್ ಚಂಡ್ಕಿ ಇವರ ಹೊಸ ಮನೆ ಕೂಡ ಅಲ್ಲಿ ನಮ್ಗೆ ಕಾಣಿಸ್ತಾ ಇತ್ತು. ಈಗ ಮನೆಯ ಪಕ್ಕದಲ್ಲೇ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಆ ಊಟದ ವ್ಯವಸ್ಥೆಯಲ್ಲಿ ಸಾಕಷ್ಟು ಜನರು ಇಲ್ಲಿ ಸೇರಿರ್ತಾರೆ. ಇಲ್ಲಿ ಈಗಾಗಲೇ ನಾವು ಈ ಒಂದು ವಿಡಿಯೋ ಮಾಡೋದರಿಂದ ನಾವು ನವ ದಂಪತಿಗಳ ಹತ್ರ ನಾವು ಅಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡೋದರಿಂದ ಅಲ್ಲಿ ಇರಬೇಕಾಗಿತ್ತು. ಈಗಾಗಲೇ 95% ಜನ ಎಲ್ಲ ಊಟ ಮಾಡಿ ತೆರಳಿದ್ದಾರೆ. ಆದರೂ ಕೂಡ ಇನ್ನೂ ಕೆಲವೊಂದು 10% ಅಥವಾ 5% ಜನರು ಇಲ್ಲಿ ಊಟ ಮಾಡಲು ತೊಡಗಿರುತ್ತಾರೆ. ಆ ಊಟ ಮಾಡುವ ಒಂದು ಸನ್ನಿವೇಶ ನಮಗೆ ಕಾಣಸಿಗ್ತಾ ಇದೆ. ನಾವು ಕೂಡ ಊಟ ಮಾಡಲು ಅಲ್ಲಿ ಹೋಗಿರ್ತೇವೆ. ಸಾಕಷ್ಟು ತಂಗಿಯಂದರು, ತಾಯಂದಿರು, ಅಣ್ಣ ತಮ್ಮಂದಿರು, ಬಂಧು ಬಳಗದವರು ಅಲ್ಲಿ ಸೇರುತ್ತಾರೆ. ಇದಕ್ಕೆ ಈಗಾಗಲೇ ಸಾಕಷ್ಟು ಜನರು ಈ ಮದುವೆ ಒಂದು ಸಂಭ್ರಮವನ್ನು ಕೆಲವು 10 ದಿನಗಳಿಂದ ಈ ಒಂದು ಕೆಲಸವನ್ನು ಮಾಡಿರ್ತಾರೆ. ಸಾಕಷ್ಟು ಕಷ್ಟಪಟ್ಟು ದೊಡ್ಡ ಪ್ರಮಾಣದ ಒಂದು ಮಂಟಪ, ಒಂದು ದೊಡ್ಡ ಪ್ರಮಾಣದ ಒಂದು ಪೆಂಡಾಲ್ ಹಾಕಿ ದೊಡ್ಡ ವೇದಿಕೆ ಸಿದ್ಧ ಮಾಡಿ ಅದರ ಪಕ್ಕದಲ್ಲಿ ಕಲಾವಿದರಿಗೆ ಹಾಡಲು, ಸಂಗೀತ ಕಲಾವಿದರಿಗೆ ಹಾಡಲು ಅವರಿಗೆ ಅವಕಾಶ ಮಾಡಲು ಒಂದು ಸಣ್ಣ ಒಂದು ವೇದಿಕೆಯನ್ನು ಕೂಡ ಅಲ್ಲಿ ಪಕ್ಕದಲ್ಲಿ ಅಲ್ಲಿ ತಯಾರಿಸಿದ್ದರು. ಅದು ಸಿದ್ಧವಾಗಿತ್ತು. ಆ ಒಂದು ವೇದಿಕೆ ಮೇಲೆ ಸಾಕಷ್ಟು ಕಲಾವಿದರು, ಅವರು ತಂಗಿಯಂದರು ಮತ್ತು ಇವರು ಕಲಾವಿದರು ಹಾಡಿದರು. ಆ ಹಾಡುಗಳು ನಾವು ಸಿನಿಮಾ ಹಾಡುಗಳಾಗಿರುವುದರಿಂದ ನಾವು ಆ ಹಾಡುಗಳನ್ನು ತೆಗೆದುಕೊಂಡರೆ
ಅದು ನಮಗೆ ನಮ್ಮ ಯೂಟ್ಯೂಬ್ ಚಾನಲಕ್ಕೆ ಒಂದು ಕಾಪಿ ರೇಟ್ ಬೀಳ್ತದೆ. ಆ ಕಾಪಿ ರೇಟ್ ಬೀಳಬಾರ್ದು ಅಂತ ಹೇಳಿ ನಾವು ಅದನ್ನು ತೆಗೆದುಹಾಕಿ ಮರೆಮಾಚಿ ಸೌಂಡನ್ನು ತೆಗೆದುಹಾಕಿದ್ದೇವೆ. ಅದಕ್ಕಾಗಿ ದಯವಿಟ್ಟು ಕ್ಷಮಿಸಬೇಕು. ನಮ್ಮ ಧ್ವನಿಯನ್ನು ಕೊಟ್ಟಿರ್ತೇವೆ. ಈಗ ಸಾಕಷ್ಟು ಜನರು ಈ ಮದುವೆಗೆ ಆಮಂತ್ರಣ ಕೊಡಲು ನಮ್ಮೆಲ್ಲರ ಸುಖಾಗಮನ ಬಯಸುವವರು ಅವರ ಹೆಸರುಗಳನ್ನು ನಾನು ಈಗ ವ್ಯಕ್ತಪಡಿಸುತ್ತೇನೆ. ಈಗ ನಮ್ಮ ಇಲ್ಲಿ ಬಂಧು ಬಳಗದವರು ಕಟಗೇರಿಯಿಂದ ಬಂದಂಥ ಒಬ್ಬರು ಮಾವ ಮತ್ತು ಅಳಿಯರು ಒಟ್ಟಿಗೆ ಸೇರಿ ಊಟ ಮಾಡಿ ಈಗ ನಮ್ಮೊಂದಿಗೆ ಉಭಯ ಕುಶಲೋಪರಿಯನ್ನು ಹಂಚಿಕೊಳ್ಳುತ್ತಿದ್ದಾರೆ. ಅದನ್ನು ನಾವು ಧ್ವನಿ ಇತ್ತು, ಆ ಧ್ವನಿಯನ್ನು ನಾವು ಮರೆಮಾಚಿದ್ದೇವೆ. ಯಾಕೆಂದರೆ ಅದರ ಹಿಂದೆ ಸಿನಿಮಾ ಹಾಡುಗಳು ಕಾಣಿಸ್ತಾ ಇದ್ದವು. ಬರ್ರಿ ಮಾಮಗಳ ಒಂದು ಏನಿಲ್ಲ ಮದುವೆ ಚಲೋ ಮಾಡ್ರಿ. ಭಾಳ ಗಂಡಕ್ಕೆ ಭಾಳ ಖರ್ಚು ಮಾಡ್ಯಾರಿ. ಈಗ ನನಗೊಂದು 10 ತೊಲಿ ಬಂಗಾರ, ಇವ್ರಿಗೊಂದು 10 ತೊಲಿ ಅಷ್ಟು ಬಾಕಿ ಐತಿ. ಒಟ್ಟ ಊಟ ಮಾಡ್ತೀವಿ, ಬರ್ತೀವಿ. ಭಾಳ ಬೆಸ್ಟ್ ಮಾಡ್ಯಾರಿ ಮಾಮ. ಅಂದರೆ ಇವರ ದ್ವಿತೀಯ ಸುಪುತ್ರ ಸನ್ಮಾನ್ಯರಾದ ಸತೀಶ್ ರಾಮಪ್ಪ ಚಂಡ್ಕಿಯವರ ಮದುವೆ ಸಂಭ್ರಮ ನೆರವೇರಿದೆ. ಎಲ್ಲರೂ ಆ ನವದಂಪತಿಗಳಾದ ಸನ್ಮಾನ್ಯರಾದ ಸತೀಶ್ ರಾಮಪ್ಪ ಚಂಡ್ಕಿ ಅವರ ಜೊತೆ ಶ್ರೀ ಕುಂಕುಮ ಸೌಭಾಗ್ಯವತಿ ನೀಲಾಂಬರಿ ಇಬ್ಬರು ಕೂಡಿ ನವದಂಪತಿಗಳಾಗಿ ಇವತ್ತಿನ ದಿನ ತಮ್ಮ ಜೀವನದ ಪ್ರಥಮ ಹೆಜ್ಜೆ ಇಟ್ಟಿರುತ್ತಾರೆ ಎಂದು ಆ ಒಂದು ದೀರ್ಘವಾದ 7 ಜನ್ಮಗಳ ಒಂದು ಸುದೀರ್ಘ ಜೀವನ ಅವರದಾಗಲಿ. 7 ಜನ್ಮಗಳವರೆಗೆ ಅವರ ದಾಂಪತ್ಯ ಮುಂದುವರಿಯಲಿ ಅಂಥೇಳಿ ನಮ್ಮ ಅಶೋಕ್ ಕೋತಾತನ ಯೂಟ್ಯೂಬ್ ಚಾನಲ್ ಕೂಡ ಅವರಿಗೆ ತುಂಬ ಹೃದಯದಿಂದ ಒಂದು ಪರಮಾತ್ಮನಲ್ಲಿ ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ. ಈಗ ನೋಡಿ, ನಮ್ಮ ಅಕ್ಕ ಅಂದರೆ ರತ್ನವಕ್ಕ ಕಿಚಡಿ ಅವರು ಕಾಣಿಸ್ಕೊಂಡ್ರು. ಈಗ ನಮ್ಮವ್ವ ಹರೋಲಿ ಅತನಿ ಬೋರವ್ವನ ಜೊತೆ ಬಂದವ್ರು ಇವರು ಸ್ವಾಮಿಗಳ ಇಬ್ಬರು ದಂಪತಿಗಳು. ಇವರು ಸ್ವಾಮಿಗಳು ಅದಾರ, ಅತನೇ ಅವರ ಇಬ್ಬರು ನವ ದಂಪತಿಗಳಿಗೆ ಶುಭ ಆಶೀರ್ವಾದ ಕೋರಿರ್ತಾರೆ. ಅವರು ಕೂಡ ಈ ಒಂದು ದಂಪತಿಗಳಿಗೆ ಹೊಸ ಜೀವನಕ್ಕೆ ಕಾಲಿಡಲು ಶುಭ ಆಶೀರ್ವಾದ ನೀಡ್ತಾರೆ. ಇಲ್ಲಿ ನೋಡ್ರಿ, ನಮ್ಮ ಸ್ವಾಮಿಗಳು ಗುರುಗಳು ಅದಾರಲ್ಲ, ಇವರು ಕೋಳಿಗುಡು ಗುರುಗಳು ಈಗಾಗಲೇ ವೇದಿಕೆಯಲ್ಲಿ ಅವರಿಗೆ ನವ ದಂಪತಿಗಳಿಗೆ ಆಶೀರ್ವಾದ ನೀಡಿ ಇಲ್ಲಿ ಹೊಸ ಮನೆಯ ಮುಂದೆ ಅದರಲ್ಲ ನವ ದಂಪತಿಗಳ ಒಂದು ಮನೆಯ ಹತ್ತಿರ ಮನೆಯ ಮುಂದೆ ಕುಳಿತುಕೊಂಡು ಅವರು ಊಟ ಮಾಡುತ್ತಿದ್ದಾರೆ. ಈಗ ನಮ್ಮವ್ವ ತೆಲಸಂಗದ ಅವ್ವ ಅಂದರೆ ಲಕ್ಕವ್ವ ಅವ್ವ ಅವ್ರು ಕಾಣಿಸ್ಕೊಂಡ್ರು. ಸನ್ಮಾನ್ಯರಾದ ವಿಜಯ್ ಕುಮಾರ್ ಕುಮಟಳ್ಳಿ ಅದಾರಲ್ಲ, ಅವರು ಬೆಳಗಾವದಲ್ಲಿ KSRTC ಡಿಪೋ ಮ್ಯಾನೇಜರ್ ಆಗಿರ್ತಾರೆ. ಅಂಥವ್ರು ಅವ್ರ ತಾಯಿಯವರು ನಮಗೆ ಹೆಮ್ಮೆ ಅನಿಸುತ್ತದೆ ಹೇಳಲು. ಈಗ ನೋಡ್ರಿ, ನಮ್ಮ ಅತನಿಯ ಅಕ್ಕ ಸುರೇಖಾ ಅಕ್ಕ, ಇವರು ಕೂಡ ಇಲ್ಲಿ ಸುರೇಖಾ ಅಕ್ಕ ಹುಲಗಬಾಳಿ, ಸುರೇಖಾ ಸನ್ಮಾನ್ಯ ಶ್ರೀಮತಿ ಸುರೇಖಾ ಹುಲಗಬಾಳಿ ಇವರು ಕೂಡ ಇಲ್ಲಿ ಮದುವೆಗೆ ಬಂದು ನವ ದಂಪತಿಗಳಿಗೆ ಆಶೀರ್ವದಿಸಿ ಈಗ ಊಟ ಮಾಡುತ್ತಿದ್ದಾರೆ. ಅಂದರೆ ಇವರ ಏಕಪುತ್ರ ಪ್ರೀತಿಯ ಮಗ ರವಿ ಹುಲಗಬಾಳಿಯವರು ಇವರ ಮಗ ಎಂದು ಹೇಳಲು ನಮಗೆ ಹೆಮ್ಮೆ ಅನಿಸುತ್ತದೆ. ಅವರ ನಮ್ಮ ಬೀಗರು ಅಂದರೆ ನಮ್ಮೂರಿನ ಅಳಿಯಂದರು ಸನ್ಮಾನ್ಯರಾದ ರವಿ ಹುಲಗಬಾಳಿಯವರು. ಈಗ ನೋಡ್ರಿ, ನಮ್ಮ ಈಗ ದಂಪತಿಗಳಾಗಿ ಕಾಲಿಟ್ಟಿರತಕ್ಕಂಥ ವರ ಸನ್ಮಾನ್ಯರಾದ ಸತೀಶ್ ಕುಮಾರ್ ಚಂಡ್ಕಿ ಅವರ ತಾಯಿಯವರು ಕಾಣಿಸ್ಕೊಂಡ್ರು. ಹಾಗೆ ಇಲ್ಲಿ ಈ ತಂಗಿ ಚಿಕ್ಕಂದಿನಿದ್ದಾಗ ನೋಡೀನಿ, ಇವ್ರ ಮುಖ ಭಾಳ ಚಿಕ್ಕ ಇದ್ದಾಗ ಶಾಲೆಗೆ ಹೋಗುವ ಸಮಯದಲ್ಲಿ ನೋಡೀನಿ. ಆದರೆ ಈಗ ನೆನಪು ಬರ್ತಾಯಿಲ್ಲ ಅವ್ರ ಹೆಸರು. ಭಾಳ ದಿವಸಗಳ ನಂತರ ನೋಡ್ತಾ ಇದ್ದೀವಿ ಈ ಮದುವೆಗೆ. ಬಹುಶಃ ಸತೀಶ್ ಇವರ ದೊಡ್ಡಪ್ಪರ ಮಗಳು ಆಗಿರ್ಬೋದು, ಆದರೆ ಇವ್ರ ತಂಗಿ ಆಗಿರ್ಬೋದು. ಇಲ್ಲೇ ಸಾಕಷ್ಟು ತಂಗಿಯಂದರು
ಇವರ ಮದುವೆ ಸಮಾರಂಭದಲ್ಲಿ ಸಾಕಷ್ಟು ಜನರು ನಮ್ಮ ಸಹೋದರ ರಾಜ್ಯ ಮಹಾರಾಷ್ಟ್ರದಲ್ಲಿ ಮಿರಜ್ದಲ್ಲಿ ಕೂಡ ಸಾಕಷ್ಟು ತಂಗಿಯಂದರು, ಈ ಚಂಡಿಕೆ ಬಂಧುಗಳ ತಂಗಿಯಂದರು ಇರುತ್ತಾರೆ. ಅವರು ಕೂಡ ಒಂದು ಒಳ್ಳೊಳ್ಳೆ ಕೆಲಸದಲ್ಲಿ, ಒಳ್ಳೊಳ್ಳೆ ಉದ್ಯೋಗದಲ್ಲಿ, ಒಳ್ಳೊಳ್ಳೆ ನೌಕರಿಯಲ್ಲಿ ಕೂಡ ಅವರು ಮನೆತನ ಮತ್ತು ದೊಡ್ಡ ಕುಟುಂಬ, ದೊಡ್ಡ ಒಕ್ಕಲುತನ ಕೂಡ ಅವ್ರದ್ದು ಇದೆ. ದೊಡ್ಡ ರೈತಾಪಿ ಕುಟುಂಬದವರು ಕೂಡ ಅವರಾಗಿರ್ತಾರೆ. ಅವರು ಈಗ ಕಾಣಿಸ್ಕೊಂಡ್ರು. ಈಗ ನೋಡಿ ನಮ್ಮ ಇಲ್ಲಿ ಸತೀಶ್ ಕುಮಾರ್ ಅವರ ತಂಗಿಯಂದಿರು, ಈ ಬಹುಶಃ ನಮ್ಮ ಸುರೇಖಾ ಅಕ್ಕ ಅದರಲ್ಲ, ಇದೇ ಹೊಲಗಬಾಳೆ ತೋರಿಸಿದಿಲ್ಲ, ರವಿಕುಮಾರ್ ಹೊಲಗಬಾಳೆ ಅವರ ಧರ್ಮ ಪತ್ನಿ ಆ ತಾಯಿ ಕಾಣಿಸ್ಕೊಂಡ್ರು. ಈಗ ನೋಡಿ ನಾವಲಿಗೆಯ ಬಂಧುಗಳು ನಮಗೆ ಕಾಣಿಸಿಗ್ತಾ ಇದ್ದಾರೆ, ಊಟ ಮಾಡುತ್ತಿದ್ದಾರೆ. ಅವರು ಕೂಡ ನಾವಲಿಗೆ ಬಂಧುಗಳು ಭಾಳಷ್ಟು ಇಲ್ಲಿ ಜನರು ಬಂದಿದ್ದಾರೆ. ನಿಮ್ಮದು ಜಗದಾಳ ನಾವಲಿಗೆ ಯಾವ ಕ್ಲಾಸ್ ಕಾಲೇಜ್? ಇನ್ನೂ 9th? ಇಷ್ಟು ಇನ್ನೂ 9th ಇದೆ ರೀ. ನಿಮ್ದು ಡಿಗ್ರಿ ಮುಗಿತಾನೆ? ಫಸ್ಟ್ ಇಯರ್ ಸೈನ್ಸ? ನಿಮ್ದು ಯಾವ 9th ಅಲ್ಲ? ನಿಮ್ದು ಸೈನ್ಸ್ ಅಲ್ಲ? ಈಗಾಗಲೇ ನಾವಲಿಗೆ ನೀವು ರೀ ಬಂದು ಎಲ್ಲ ಆಶೀರ್ವಾದ ವೇದಿಕೆ ಮೇಲೆ ಭಾರಿ ದಂಪತಿಗಳಿಗೆ ಆಶೀರ್ವಾದ ನೀಡಿ ಅವರ 7 ಜನ್ಮಗಳವರೆಗೆ ನಿಮ್ಮ ದಾಂಪತ್ಯ ಜೀವನ ಮುಂದುವರಿಯಲಿ ಅಂತ ಹೇಳಿ ಆಶೀರ್ವಾದ ಪ್ರಾರ್ಥನೆ ಮಾಡಿ ಈಗ ಬಂದು ಊಟ ಮಾಡುತ್ತಿದ್ದಾರೆ ತಾಯಂದಿರು, ತಂಗಿಯಂದಿರು. ಮತ್ತೆ ಈಗ ಊಟ ಮಾಡುವ ಒಂದು ಸನ್ನಿವೇಶವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ತಂಗಿ ಅಲ್ಲ ಯಾವ್ರವ ಅವಳಿಗೆ ಎಲ್ಲ ಅವಳಿಗೆಲ್ಲ ಅಲ್ಲ, ನಾವು ಕೂಡ ನಾವಲಿಗೆ ಅವರು ಸಾಕಷ್ಟು ಜನರು ಬರಲು ಕಾರಣವೇನೆಂದ್ರೆ ಈ ನಮ್ಮ ದಂಪತಿಗಳಾಗಿರುವ ಇಬ್ಬರು ಅಂದ್ರೆ ಸನ್ಮಾನ್ಯರಾದ ಸತೀಶ್ ಚಂಡ್ಕಿ ಅವರ ಜೊತೆ ಶ್ರೀ ಕುಂಕುಮ ಸೌಭಾಗ್ಯವತಿ ನೀಲಾಂಬರಿ, ಊರು ಹುಡುಗಿ ಸ್ವಾದ್ರ ಮಾವ, ತಾಯಿ ನೀಲಾಂಬರಿ ಊರು ನೀವ ದಾರಿ ನಾವಲಿಗೆ ಆಗಿರೋದ್ರಿಂದ ಇಲ್ಲಿ ಅಕ್ಕಂದಿರು ತಂಗಿಯಂದರು ಪಾಸಿಂಗ್ ನೀವು ಕಂಡ್ರಿ ಅಣ್ಣ ತಮ್ಮಂದಿರು. ಹಾಂ ಹಾಂ. ಇವ್ರು ಅಣ್ಣಗಳು ಯಾವ್ರವ್ರಿ? ಅವಳಿಗೆ ಅವ್ರ ಯಾರು ಬಂದಿರು. ನಿಮ್ಮ ಅಣ್ಣ ಇವ್ರ ನಿಮ್ಗಿಂತ ಸಣ್ಣವ್ರು ಕಾಣ್ತಾರೆ ನೋಡಿ. ಅವು ನೋಡಿರ್ಬೇಕಾರ ಈಗ ಬೇಕಾರ ಕೇಳಿರ್ಬೇಕಾರ, ನಾ ಹೇಳಿದ ಮಾತು ಸುಳ್ತಾರ ಕೇಳಿರ್ಬೇಕಾರ. ನಿಮ್ಮ ಅಣ್ಣ ಹಂಗೆ ಅನ್ನೋದು ಸಾಮಾನ ಅನ್ಬೇಕು ಅನಿಸ್ತದೆ ನನಗೆ. ಊಟ ಮಾಡೋರ ನಮ್ಮ ತಮ್ಮ ಭಾರಿ ಅಂತ ನಮ್ಮ ನಾವಲಿಗೆ ಬಂಧುಗಳೆಲ್ಲ ಸಿಕ್ಕರು. ಗ್ರೂಪ ಹೊಡಿತು, ನಾವಲಿಗೆ ಬಂಧುಗಳೆಲ್ಲ ಸಿಕ್ಕರು. ಈ ಒಂದು ವ್ಯಾಯಾಮ ಮಾಡಿ ಅವರು ನೀವ್ಯಾವ್ರವ್ರ ಒಂದು ಆರೋಗ್ಯವನ್ನು ಕಾಯ್ದುಕೊಂಡಿರ್ತಾರೆ. ಕಾಣಿಸ್ಕೊಂಡ್ಲು. ನೀವು ಯಾವ ತಾಯಿ ಅಂತ ಕೇಳಿದಾಗ ನಾವು ಕೂಡ ನಾವಲಿಗೆ ಅವರು ಭಾರಿ ಎಷ್ಟು ಸಪೋರ್ಟ್ ಆದ್ರೆ ನಮಗೆಲ್ಲ. ನಾವು ಬಂಧುಗಳು, ನಿಮ್ಮ ಬಂಧುಗಳು ಅದೀವು. ಇವ್ರು ಯಾರು ಚಂಡಿಕೆ ಬಂಧುಗಳು ಅದಾರಲ್ಲ, ಅತಿ ಇವರೆಲ್ಲ ನಮ್ಮ ಸ್ವಾದ್ರ ಮಾವುಗಳು ಮತ್ತು ಬಹಳ ಹಳೆಯದಾದಂಥ ಬಹಳ ಪರಂಪರೆಯಿಂದ ಬೀಗರವರು 12:36 ಹಳೆ ಗಂಟೆಗೆ ಪೌಣ್ಯಾರು. ಸಾಕಷ್ಟು ಜನರು ಇಲ್ಲಿ ಚಂಡಿಕೆ ಬಂಧುಗಳು ಭಾಳ ಭಾರಿ ಅದಾರ್ರಿ, ಭಾಳ ಶಾಣ್ಯಾರ ಅದಾರ. ಸನ್ಮಾನ್ಯರಾದ ಕೊಕೊಟ್ನೂರಿನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸನ್ಮಾನ್ಯರಾದ ಸಿದ್ದಪ್ಪಣ್ಣ ಅಪ್ಪಣ್ಣ ಮುದುಕಣ್ಣವರು ಕೂಡ ಈ ಒಂದು ಶುಭ ಕಾರ್ಯಕ್ಕೆ ಒಂದು ಆಶೀರ್ವಾದ ನೀಡಿದರು, ಸನ್ಮಾನವನ್ನು ಸ್ವೀಕರಿಸಿದರು. ಚಂಡಿಕೆ ಬಂಧುಗಳಿಂದ ಸನ್ಮಾನವನ್ನು ಸ್ವೀಕರಿಸಿದರು. ಈಗ ನೋಡಿ ಕಟಗೇರಿಯ ನಮ್ಮ ರವಿ ಮಗ್ದುಮ್ ಸಾಹೇಬರು ಕಾಣಿಸ್ಕೊಳ್ತಾ ಇದ್ದಾರೆ, ಊಟ ಮಾಡುತ್ತಿದ್ದಾರೆ. ಹಾಗೆ ಅಲ್ಲಿ ಮುಂದೆ ಸನ್ಮಾನ್ಯರಾದ ಶ್ರೀಧರ್ ಗುರುಲಿಂಗಪ್ಪ ಹರಗೇರವರು ಕಾಣಿಸ್ಕೊಂಡ್ರು. ಈಗ ನಮ್ಮ ಮಿರ್ಜಿ ಬಂಧುಗಳು ಈ ಮದುವೆ ಸಮಾರಂಭಕ್ಕೆ ಸಾಕಷ್ಟು ಸಹಕರಿಸಿದ್ದಾರೆ ಅಂತ ಗೊತ್ತಾಯಿತು. ಮಿರ್ಜಿ ಬಂಧುಗಳು ಅವರು ಕೂಡ ನಮ್ಮ ಅಣ್ಣಪ್ಪ ಮಾಮನ ಮಗ, ಅವರು ಕೂಡ ಈಗ ಊಟ ಮಾಡ್ತಿದ್ದಾರೆ. ಅಣ್ಣಪ್ಪ ಮಿರ್ಜಿ ನಮ್ಮ ಬುರ್ಲಟ್ಟಿಯವರು, ಅಣ್ಣಪ್ಪ ಮಿರ್ಜಿ ಇವರು ಮನೆತನ ಕೂಡ ತುಂಬ ಶಾಂತವಾದಂಥ ಮನೆತನ. ಅಂದರೆ ಕಂಟೆಂಟ್ಮೆಂಟ್ ಈಸ್ ದಿ ಫೈನೆಸ್ಟ್ ಥಿಂಗ್ ಇನ್ ದಿ ವರ್ಲ್ಡ್ ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ಶಾಂತಿ ಮತ್ತು ಸಹನೆ ಅತಿ ಹೆಚ್ಚಿನದು ಅಂತ ಹೇಳಿ ಹೇಳ್ತಾರೆ. ಅಂಥ ಶಾಂತಿ ಸಹನೆಯನ್ನು ಹೊಂದಿರತಕ್ಕಂಥ ಮಿರ್ಜಿ ಮನೆತನದವರು ಅಣ್ಣಪ್ಪ ಮಾಮ
ಅವರ ಮಗ ಕಾಣಿಸ್ಕೊಂಡ್ರು. ಈಗ ನೋಡ್ರಿ ನಮ್ಮ ಎಂಕಚ್ಚಿಯ ಇಲ್ಲೇ ನಮ್ಮ ಬುರ್ರಟ್ಟಿ ಬಡಚಿ ಎಂಕಚ್ಚಿ ಐತೀವಲ್ಲ, ಎಂಕಚ್ಚಿಯಲ್ಲಿರುವ ಗುರುದೇವ ಆಶ್ರಮದ ಗುರುಗಳು ಗೋಪಾಲ ಸ್ವಾಮಿಗಳು ಕಾಣಿಸ್ಕೊಂಡ್ರು. ಇಬ್ಬರು ನವದಂಪತಿಗಳಿಗೆ ಒಂದು ಶಾಲ್ ಹೊದಿಸಿ ಅವರಿಗೆ ಶುಭ ಆಶೀರ್ವಾದ ನೀಡಿದರು. 7 ಜನ್ಮಗಳವರೆಗೆ ನಿಮ್ಮ ದಾಂಪತ್ಯ ಮುಂದುವರಿಯಲಿ ಅಂತ ಹೇಳಿದರು. ಅವರು ಇಬ್ಬರು ನವದಂಪತಿಗಳು ಕೂಡ ಈಗ ಸಾಷ್ಟಾಂಗ ನಮಸ್ಕಾರಗಳ ಹಾಕುವ ಒಂದು ರೀತಿಯಲ್ಲಿ ಇಬ್ಬರು ನವದಂಪತಿಗಳು ಈಗ ಆ ಗೋಪಾಲ ಸ್ವಾಮಿಗಳು ಇವರಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡಿ ಅವರ ಪಾದ ಮುಟ್ಟಿ ಆಶೀರ್ವಾದ ಪಡೆದುಕೊಂಡರು. ಈಗ ನಮ್ಮೂರಿನ ಸನ್ಮಾನ್ಯರಾದ ಸದಾಶಿವ ಮುರುಗಪ್ಪ ಕೋತಿಯವರು ಕೂಡ ಇಲ್ಲಿ ಗೋಪಾಲ ಸ್ವಾಮಿಗಳಿಗೆ ಒಂದು ಶಾಲು ಹೊದಿಸಿ ಮಾಲಾರ್ಪಣೆ ನೀಡಿ ಗೌರವ ಸಮರ್ಪಣೆಯನ್ನು ಸನ್ಮಾನ್ಯರಾದ ಚಡ್ಕಿ ಬಂಧುಗಳ ವತಿಯಿಂದ ಅವರಿಗೆ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆ ಮಾಡಿ ನಮಸ್ಕಾರಗಳನ್ನು ಸಲ್ಲಿಸುತ್ತಿದ್ದಾರೆ. ಇಬ್ಬರು ನವ ದಂಪತಿಗಳು ತಮ್ಮ ಮಹಾರಾಜ ಸೀಟು ಅಂದರೆ ಸಿಂಹಾಸನ ಸೀಟನ್ನು ಸನ್ಮಾನ್ಯ ಗುರುಗಳಾದ ಗೋಪಾಲ್ ಮಹಾಸ್ವಾಮಿಗಳು ಗುರುದೇವ ಆಶ್ರಮ ಎಂಕಚ್ಚಿ ಇವರನ್ನು ತಮ್ಮ ಒಂದು ಸಿಂಹಾಸನದ ಸೀಟ್ ಮೇಲೆ ಕೂಡಿಸಿ ಅವರಿಗೆ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿ ಗೌರವ ಸಮರ್ಪಣೆಯನ್ನು ಸನ್ಮಾನ್ಯರಾದ ಚಂಡಿಕೆ ಬಂಧುಗಳ ವತಿಯಿಂದ ಮಾಡಿರುತ್ತಾರೆ. ಈಗ ಸನ್ಮಾನ್ಯರಾದ ಮುರುಗೇಶ್ ರಾಮಪ್ಪ ಚಂಡಿಕೆ ಅವರು ತಮ್ಮ ಒಂದು ವಿಶಿಷ್ಟ ಗೆಟಪ್ನಲ್ಲಿ ರಾಜಕಾರಣಿಗಳ ಗೆಟಪ್ನಲ್ಲಿ ಕಾಣಿಸಿಕೊಂಡಿರುತ್ತಾರೆ. ಅವರು ವಿಶೇಷವಾಗಿ ಕಾಣಿಸಿಗ್ತಾ ಇದ್ದಾರೆ. ಹಾಗೆ ತಾಯಂದಿರು ಕೂಡ ಇಲ್ಲಿ ನೋಡಿ ತಮ್ಮ ಅಣ್ಣನ ಮದುವೆಯ ಒಂದು ಸಂಭ್ರಮದಲ್ಲಿ ತಂಗಿಯಂದರು ಎಷ್ಟೊಂದು ಅಕ್ಕಂದಿರು ತಮ್ಮ ತಮ್ಮನ ಮದುವೆ, ಅಣ್ಣ ಅಲ್ಲ ತಮ್ಮನ ಮದುವೆಗೆ ಬಂದು ಅಕ್ಕಂದಿರು ಶುಭ ಆಶೀರ್ವಾದವನ್ನು ನೀಡುತ್ತಿದ್ದಾರೆ, ತಂಗಿಯಂದಿರು ಮತ್ತು ಅಕ್ಕಂದಿರು. ಹಾಗೆ ಅವರು ಕೂಡ ಡ್ಯಾನ್ಸ್ ಕೂಡ ಇಲ್ಲಿ ಮಾಡುತ್ತಿದ್ದಾರೆ. ಈಗ ಈ ಒಂದು ಮದುವೆ ಸಮಾರಂಭಕ್ಕೆ ಸನ್ಮಾನ್ಯರಾದ ಹಿರಿಯರಾದಂಥ ತಾಯಿ ಶ್ರೀಮತಿ ನೀಲವ್ವ ಕೆಂಚಪ್ಪ ಚಂಡ್ಕಿ ಅವರು ಕೂಡ ಈ ಒಂದು ಆಮಂತ್ರಣವನ್ನು ಹಿರಿಯಾಸಿಯಾಗಿ ಆಮಂತ್ರಣವನ್ನು ನೀಡಿರುತ್ತಾರೆ. ಅವರು ಕೂಡ ಕೈಲಾಸವಾಸಿಗಳಾಗಿರೋದರಿಂದ ಅವರು ಹಿರಿಯಾಸಿ ತಾಯಿ ಶ್ರೀಮತಿ ನೀಲವ್ವ ಕೆಂಚಪ್ಪ ಚಂಡ್ಕಿ ಮತ್ತು ಸೌಭಾಗ್ಯವತಿ ಕಾಸವ್ವ ಮತ್ತು ಶ್ರೀ ಹನುಮಂತ್ ಬಿ ಸೌದಿ ಸಾಕೇನ್ ನಾವಲ್ಗಿ ಇವರು ಕೂಡ ಒಂದು ಆಮಂತ್ರಣ ಕೋರಿರ್ತಾರೆ. ಇಲ್ಲಿ ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅಕ್ಕಂದಿರು ತಮ್ಮನ ಮದುವೆಯಲ್ಲಿ ಒಂದು ಹರ್ಷವನ್ನು ವ್ಯಕ್ತಪಡಿಸಲು ಖುಷಿಯಾಗಿ ಸಂಭ್ರಮವನ್ನು ಅನುಭವಿಸುತ್ತಿದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಾವು ಆ ಡ್ಯಾನ್ಸ್ದ ಮ್ಯೂಸಿಕ್ ತೆಗೆದಿರ್ತೇವೆ, ಯಾಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಅದನ್ನು ಸ್ವೀಕರಿಸುವುದಿಲ್ಲ. ಅದಕ್ಕಾಗಿ ಅದನ್ನು ಅನಿವಾರ್ಯವಾಗಿ ನಾವು ತೆಗೆಯಬೇಕಾಗಿದೆ. ಆದರೂ ಖುಷಿ ಹಂಚಿಕೊಳ್ಳಲು ಏನ್ರಿ ಡ್ಯಾನ್ಸ್ ಮ್ಯೂಸಿಕ್ ಬೇಕಂತ ಏನಿಲ್ಲ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಕ್ಕಂದಿರು. ನಾವು ಅವರಿಗೆ ಈಗ ನೋಡಿ ನಮ್ಮ ಸನ್ಮಾನ್ಯ ಕಲಾವತಿ ಕಿತ್ತೂರವರು ಒಂದು ಗಿಫ್ಟ್ ನೀಡಿ ನವ ದಂಪತಿಗಳಿಗೆ 7 ಜನ್ಮಗಳವರೆಗೆ ನಿಮ್ಮ ದಾಂಪತ್ಯ ಜೀವನ ಮುಂದುವರಿಯಲಿ ಅಂಥೇಳಿ ಆಶೀರ್ವಾದ ನೀಡಿ ಗಿಫ್ಟ್ ನೀಡಿರುತ್ತಾರೆ. ಅವರ ಪಕ್ಕದಲ್ಲಿ ಬಂದಂಥ ಮತ್ತೊಬ್ಬರು ತಾಯಿ ಶಾಂತಾಬಾಯಿ ಪೂಜಾರಿ ಅವರು ಇರ್ಬೋದು. ಅವರು ಶಾಂತಾಬಾಯಿ ಶ್ರೀಶೈಲ್ ಪೂಜಾರಿ ಅವರು ಕೂಡ ಅಲ್ಲಿ ಸನ್ಮಾನ್ಯ ಕಲಾವತಿ ಕಿತ್ತೂರವ್ರ ಜೊತೆ ವೇದಿಕೆಯನ್ನೇರಿ ಇಬ್ಬರು ಜೊತೆಯಾಗಿ ಗಿಫ್ಟ್ ನೀಡಿದರು. ಆ ಗಿಫ್ಟ್ದಲ್ಲಿ ಕೌತುಕವಾಗಿದೆ. ಅದು ಗಿಫ್ಟನ್ನು ಈಗ ತೆರೆದು ನೋಡ್ತಾ ಇದ್ದಾರೆ. ಏನಿರಬಹುದೆಂದು ಅದು ಅವರ ನವ ದಂಪತಿಗಳ ಒಂದು ಪ್ರೀ ವೆಡ್ಡಿಂಗ್ ಶೂಟಿಂಗ್ನಲ್ಲಿ ಹೊಡೆದಿರ್ತಕ್ಕಂಥ ನವ ದಂಪತಿಗಳು ಆ ಫೋಟೋದಲ್ಲಿ ಹ್ಯಾಕ್ ಹೊಳಪಾಗಿ ಸೂಪರ್ ಆಗಿ ಕಾಣ್ತಾ ಇದ್ದಾರೆ. ಅವರ ಜೀವನ ಹೇಗೆ ಹೊಳಪಾಗಿ 7 ಜನ್ಮಗಳವರೆಗೆ ಮುಂದುವರಿಯಲಿ ಅಂಥೇಳಿ ನಮ್ಮ ಅಶೋಕ್ ತತ್ನಿ ಯೂಟ್ಯೂಬ್ ಚಾನಲ್ ಕೋರ್ತದೆ. ದಯವಿಟ್ಟು ಎಲ್ಲರೂ ನಮ್ಮ ಅಶೋಕ್ ತತ್ನಿ ಯೂಟ್ಯೂಬ್ ಚಾನಲಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ ಅಂತೇಳಿ ವಿನಂತಿ ಮಾಡ್ಕೋತೀವಿ. ಈಗ ನೋಡ್ರಿ ನಮ್ಮ ಮಾಜಿ ಸೈನಿಕರಾದ ಸನ್ಮಾನ್ಯ ವಿಜಯ್ ಕುಮಾರ್ ಚನ್ನಪ್ಪ ಖೋತ್ ಅವರು ಅಲಿಯಾಸ್
ಪಿಂಟುಗೌಡರು ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೆ ಪಕ್ಕದಲ್ಲಿ ಸನ್ಮಾನ್ಯರಾದ ಸದಾಶಿವ ಮುರುಗಪ್ಪ ಕೋತ್, ಸನ್ಮಾನ್ಯರಾದ ಮಾಜಿ ಗ್ರಾಮ ಪಂಚಾಯತಿ ಚೇರ್ಮನ್ ರಾಜ್ಕುಮಾರ್ ಬಸಪ್ಪ ಪೂಜಾರಿ ಅವರು ಕಾಣಿಸ್ಕೊಂಡ್ರು. ಹಾಗೆ ಪಕ್ಕದಲ್ಲಿ ಅಲ್ಲಿ ನಮ್ಮ ಚೌಗುಲ ನಾಗಪ್ಪಣ್ಣನ ಮಗ ಅದಾರಲ್ಲ ಅವರು ಬಹುಶಃ ಮಾಣಿಕೇಶ್ವರ್ ನಾಗಪ್ಪ ಚಗುಲ ಅವರು ಕಾಣಿಸ್ಕೊಂಡ್ರು. ವೇದಿಕೆ ಹತ್ರ ಗಿಫ್ಟ್ ನೀಡಿ ಹೋದರು. ನಮ್ಮ ಪಿಂಟುಗೌಡರ ಜೊತೆಯಲ್ಲಿ ಬಂದಿದ್ದರು. ಈಗ ನೋಡಿ ಒಂದು ಗಿಫ್ಟ್ ಇದೆ. ಗಿಫ್ಟನ್ನು ಈಗ ತೆರೆದು ನೋಡಿದಾಗ ಅದು ಗಣಪತಿ ಫೋಟೋ ಆಗಿರುತ್ತದೆ. ಆಗ ಈಗ ನೋಡ್ರಿ ಮತ್ತು ಗಿಫ್ಟ್ ಮೇಲೆ ಗಿಫ್ಟ ಬಹುಶಃ ಇವರು ಕಿತ್ತೂರು ಬಂಧುಗಳ ಇರ್ಬೋದು. ನಮ್ಮ ಸನ್ಮಾನ್ಯ ಕಲಾವತಿ ಕಿತ್ತೂರವರ ಸುಪುತ್ರ ಆಗಿರ್ಬೋದಂತೆ ನಾವು ಅನಿಸ್ತದೆ. ಈಗ ನೋಡ್ರಿ ನಮ್ಮ ಅಣ್ಣನ ಮದುವೆಯಲ್ಲಿ ಅಕ್ಕಂದಿರು ಫೋಟೋ ಕೂಡ ಅಕ್ಕಂದಿರು ಪ್ರೀ ವೆಡ್ಡಿಂಗ್ ಶೂಟಿಂಗ್ದಲ್ಲಿ ತೆಗೆದಂಥ ಫೋಟೋ ಆಗಿರ್ಬೋದು. ಅದನ್ನು ಹೇಗೋ ಅವರು ಕಲೆಕ್ಷನ್ ಮಾಡಿ ತೆಗೆದುಕೊಂಡು ಅದನ್ನು ಫೋಟೋ ದೊಡ್ಡದಾಗಿ ಮಾಡಿ ಇಬ್ಬರು ನವದಂಪತಿಗಳ ಫೋಟೋವನ್ನೇ ಅವ್ರಿಗೆ ಅವರು ಕಾಣಿಕೆಯಾಗಿ ನೀಡಿ ಶುಭ ಆಶೀರ್ವಾದ ನೀಡುತ್ತಿದ್ದಾರೆ. ಈಗ ನೋಡ್ರಿ ಯಾವತ್ತೂ ಇವ್ರ ಮನ್ಯಾಗ ಊಟ ಸಣ್ಣಾಗಿ ಇಟ್ಟಲ್ಲ ನಾನು ಕಾಳಜಿ ಮಾಡ್ತೇಳೆ. ರಾಮಪ್ಪ ಚಂಡಿಕೆ ಅವರ ಊಟ ಮಾಡ್ಬಾ ಊಟ ಮಾಡ್ತಿದ್ದೀವಿ ಭಾಳ ಸಂಭ್ರಮದಲ್ಲಿ ಸಾಕಷ್ಟು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇಲ್ಲಿ ನಮ್ಮ ಮಾವಂದಿರಾದ ಜನವಾಡದ ಸುರೇಶ್ ಜಾಬಗೌಡ್ರವರು ಅವರ ಧರ್ಮಪತ್ನಿ ಅಂದರೆ ಸನ್ಮಾನ್ಯರಾದ ಸುರೇಶ್ ಜಾಬಗೌಡರು ಅವರ ಧರ್ಮಪತ್ನಿ ತಾಯಿ ದೊಡ್ಡವ್ವ ಅಂಥೇಳಿ ನಾವು ಕರಿತೀವಿ. ದೊಡ್ಡವ್ವ ಸುರೇಶ್ ಜಾಬಗೌಡ್ರು, ಶ್ರೀಮತಿ ತಾಯಿ ದೊಡ್ಡವ್ವ ಸುರೇಶ್ ಜಾಬಗೌಡರು. ಇವರು ಮಹಾರಾಷ್ಟ್ರದ ಜತ್ತದಲ್ಲಿ ತೋಟಪಟ್ಟಿ ಮತ್ತು ದೊಡ್ಡ ಒಂದು ಶಹರದಲ್ಲಿ ದೊಡ್ಡ ಬಿಲ್ಡಿಂಗ್ದಲ್ಲಿ ವಾಸವಾಗಿರ್ತಾರೆ ಅನ್ನೋದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತದೆ. ಈಗ ನೋಡ್ರಿ ಸನ್ಮಾನ್ಯರಾದ ಈ ನವ ದಂಪತಿಗಳ ಅವರಿಗೆ ಸನ್ಮಾನ್ಯರಾದ ದೊಡ್ಡ ಸತೀಶ್ ಅವರ ದೊಡ್ಡಪ್ಪ ಅದರಲ್ಲ ಮಲ್ಲಪ್ಪಮ್ಮ ಅವರ ಮಗ, ಹಿರಿಯ ಮಗ ನಾಗರಾಜ್ ಮಲ್ಲಪ್ಪ ಚಂಡಿಕೆ ಅವರು ತಮ್ಮ ಧರ್ಮಪತ್ನಿಯವರೊಂದಿಗೆ ಬಂದು ಇಬ್ಬರು ಇಲ್ಲಿ ದಾರಿ ಎರೆದು ಕೊಟ್ಟಂಥ ಮತ್ತು ಅವ್ರ ಮಾವ ಮತ್ತು ಅಕ್ಕ ಮಾವರಿಗೆ ಉಡುಪುಗಳನ್ನು ಅಂದರೆ ಬಟ್ಟೆ ಬರೆಗಳನ್ನು ಕಾಣಿಕೆಯಾಗಿ ನೀಡಿ ಅವರ ಆಶೀರ್ವಾದವನ್ನು ಪಡೆದುಕೊಂಡರು. ಸನ್ಮಾನ್ಯರಾದ